ನಮಸ್ಕಾರ. ದೇವು, ನಿಮ್ಮ ಸಂಕೇತಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಸಮಯ 4:55 ನಿಮಿಷ ಆಗಿದೆ. ನಮಸ್ಕಾರ ಗೆಳೆಯರೇ, ಸ್ನೇಹಿತರೆ, ಗುರುಗಳೇ ಮತ್ತು ಗುರು ಸಮಾನರೇ, ಎಲ್ಲರಿಗೂ ನಮಸ್ಕಾರ. ಸಿಂದಗಿಯ ನೆಲ ಪ್ರಕಾಶನದ ಸ್ನೇಹಿತರು, ಜಾನ್ ಕೀಟ್ಸ್ ಮತ್ತು ದ ರಾ ಬೇಂದ್ರೆಯವರ ಕಾವ್ಯದ ತೌಲನಿಕ ಅಧ್ಯಯನದ ಕುರಿತು ಮಾತನಾಡಲಿಕ್ಕೆ ನನ್ನನ್ನು ಕೇಳಿಕೊಂಡಿದ್ದರಿಂದ ನಾನು ನಿಮ್ಮೆದುರು ಕಾಣಿಸಿಕೊಂಡಿದ್ದೇನೆ. ಪ್ರಾರಂಭದಲ್ಲಿ ನಾನು ಒಂದು ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ನೆಲೆ ಪ್ರಕಾಶನ ಅಂದರೆ ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು. ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು ನನ್ನ ವಿದ್ಯಾಗುರುಗಳು. ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ, ಭಕ್ತಿ ಕೂಡ ಇದೆ. ಕಲಿಸಿದ ಶಿಕ್ಷಕರನ್ನು ಭಕ್ತಿಪೂರ್ವಕವಾಗಿ ನೆನೆಯಬೇಕು ಅಂತಕ್ಕಂಥ ಪರಂಪರೆಯಲ್ಲಿ ಬೆಳೆದು ಬಂದವನು ನಾನು. ಪ್ರಾಯಶಃ ಚೆನ್ನಪ್ಪ ಕಟ್ಟಿಯವರ ಒಂದು ಮಾರ್ಗದರ್ಶನ, ಸಹಾಯ, ಸಹಕಾರ ನನಗೆ ಸಿಗದೆ ಹೋಗಿದ್ದಿದ್ರೆ ನಾನು ಇಂಗ್ಲೀಷ್ ಪ್ರಾಧ್ಯಾಪಕ ಆಗ್ತಿರಲಿಲ್ಲ. ನನಗೆ ಬಹಳ ಹೆಮ್ಮೆ ಇದೆ, ಅಭಿಮಾನ ಇದೆ, ಸಂತೋಷ ಇದೆ ನಾನು ಇಂಗ್ಲೀಷ್ ಪ್ರಾಧ್ಯಾಪಕ ಅಂತ. ಈ ಮಾತನ್ನು ಮೊದಲಿಗೆ ಹೇಳಿ ನನಗೆ ಕೊಡಲಾದ ವಿಷಯದ ಕುರಿತು ಸುಮಾರು ಒಂದು 50 ನಿಮಿಷಗಳ ಕಾಲ ನಿಮ್ಮೊಂದಿಗೆ ಮಾತನಾಡ್ತೇನೆ. ಈ ಜಾನ್ ಕೀಟ್ಸ್ ಮತ್ತು ಬೇಂದ್ರೆ ಇದು ನನ್ನ ಶೀರ್ಷಿಕೆ. ಇದರಲ್ಲಿ ಈ ತೌಲನಿಕ ಅಧ್ಯಯನ ಅನ್ನೋದನ್ನು ಸ್ವಲ್ಪ ನಾನು ಒಂದು 10-15 ನಿಮಿಷ ಅದನ್ನು ತೆಗೆದು ಹಾಕ್ತೇನೆ. ಇಲ್ಲದೆ ಹೋದರೆ ಈ ತೌಲನಿಕ ಅಧ್ಯಯನದ ವ್ಯಾಪ್ತಿ ಬಗೆಗೆ, ಅದರ ಸ್ವರೂಪದ ಬಗೆಗೆ, ಅದರ ಸಿದ್ಧಾಂತಗಳ ಬಗೆಗೆ, ಅದರ ಬೇರೆ ಬೇರೆ ಆಯಾಮಗಳ ಬಗೆಗೆ ಮಾತನಾಡಬೇಕಾಗ್ತದೆ. ಅದರ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇದು ಒನ್ ವೇ ಟ್ರಾಫಿಕ್. ನಾನು ಮಾತನಾಡ್ತಾ ಹೋಗೋದು, ನಿಮ್ಮಿಂದ ಪ್ರತಿಕ್ರಿಯೆ ಬರೋದಿಲ್ಲ, ಪ್ರಶ್ನೆಗಳನ್ನು ಕೇಳಲಿಕ್ಕೂ ಕೂಡ ಇಲ್ಲಿ ಆಸ್ಪದ ಇಲ್ಲದೆ ಇರೋದರಿಂದ ನಾನು ತೌಲನಿಕ ಒಂದು ಅಧ್ಯಯನದ ಬಗೆಗೆ, ಈ ಜ್ಞಾನ ಶಿಸ್ತಿನ ಬಗೆಗೆ ಬಹಳ ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಔಪಚಾರಿಕವಾಗಿ 1-2 ಮಾತುಗಳನ್ನು ಹೇಳ್ಬೋದು. ಒಂದು, ಈ ನಾವೆಲ್ಲರೂ ಈ ಗ್ಲೋಬೀಕರಣಕ್ಕೆ ಒಳಗಾಗಿದ್ದೇವೆ, ಗ್ಲೋಬಲೈಸೇಷನ್ ಅಂತಂತೀವಲ್ಲ. ಈಗ ಒಂದು ಅರ್ಥದಲ್ಲಿ ಎಲ್ಲ ಬೌಂಡ್ರೀಸ್ಗಳು ಬಿದ್ದು ಹೋಗಿದ್ದಾವೆ. ಈ ಗಡಿಗಳು ಅವು ದೇಶಗಳ ಮಧ್ಯೆ ಆಗಿರ್ಬೋದು, ಮತ್ತು ವಿವಿಧ ವಿಷಯಗಳ ಮಧ್ಯೆ ಆಗಿರ್ಬೋದು, ಮತ್ತು ವಿವಿಧ ಜ್ಞಾನ ಶಿಸ್ತುಗಳ ಮಧ್ಯೆ ಆಗಿರ್ಬೋದು,
ಆ ಎಲ್ಲ ಗೋಡೆಗಳು ಈಗ ಬಿದ್ದು ಹೋಗಿವೆ. ಈ ನ್ಯೂ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಆದಮೇಲೆ ಈ ಗೋಡೆಗಳು ಇನ್ನಷ್ಟು ಕುಸಿಯುವ ಲಕ್ಷಣ ಇದೆ. ಇದು ಒಳ್ಳೆಯದೇ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದೇ ವಿಷಯನ ಓದಬೇಕು, ತಿಳ್ಕೋಬೇಕು ಅಂತಕ್ಕಂಥ ಕಾಲಘಟ್ಟದಲ್ಲಿ ನಾವಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಅನುವಾದ ಮತ್ತು ತೌಲನಿಕ ಅಧ್ಯಯನಕ್ಕೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಸಿಕ್ಕಿದೆ ಮತ್ತು ಅದು ಸಿಗಬೇಕು ಕೂಡ. ಕೆಲವು ವಿಮರ್ಶಕರು ಹೇಳ್ತಾರೆ ತೌಲನಿಕ ಅಧ್ಯಯನದಿಂದ ಬಹಳ ದೊಡ್ಡ ಲಾಭ ಆಗೋದಿಲ್ಲ. ಸುಮ್ಮನೆ ಏನೇನೋ ಇಬ್ಬರು ಕವಿಗಳ ಮಧ್ಯೆ, ಇಬ್ಬರು ಕಾದಂಬರಿಕಾರರು ಅಥವಾ ನಾಟಕಕಾರರ ಮಧ್ಯೆ ಇರದೇ ಇರತಕ್ಕಂಥ ಸಾಮ್ಯಗಳ ಬಗೆಗೆ, ವ್ಯತ್ಯಾಸಗಳ ಬಗೆಗೆ ನಾವು ಮಾತನಾಡ್ತಾ ಹೋಗ್ತೀವಿ ಅಂತ ಕೆಲವು ವಿಮರ್ಶಕರು ಹೇಳ್ತಾರೆ. ಒಂದೊಂದು ಸಲ ಅವ್ರ ಮಾತಿನಲ್ಲಿ ಸತ್ಯ ಇದ್ರೂ ಇರಬಹುದು ಅಂತ ನನಗೂ ಕೂಡ ಅನ್ನಿಸ್ತದೆ. ಆದರೆ ಇದರಿಂದ ಲಾಭಗಳು ಇವೆ. ಸಾಹಿತ್ಯಿಕ, ಸಾಂಸ್ಕೃತಿಕ ಲಾಭಗಳು ಮತ್ತು ಅನುಕೂಲತೆಗಳು ಇವೆ ಅಂತಕ್ಕಂಥದ್ದು. ಚೆನ್ನಪ್ಪ ಕಟ್ಟಿ ಸರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ನನಗೆ ಸ್ವಾಗತ ಮಾಡಿದ್ದಾರೆ. ನಾನು ಅವರನ್ನು ಪ್ರೀತಿಯಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹೀಗಾಗಿ ನಾವೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ಸಾಹಿತ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವರು ಈ ಅನುವಾದ ಮತ್ತು ಈ ತೌಲನಿಕ ಅಧ್ಯಯನಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು, ಸ್ಕೋಪನ್ನು ಕೊಡಬೇಕು. ಈ ಒಂದು ಕೆಲಸದಲ್ಲಿ ಯಾರೇ ತೊಡಗಿಸಿಕೊಂಡಿರಲಿ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಯಾಕೆಂತಂದರೆ ನಾವು ಬೇರೆ ಜನರಿಗೆ ರೀಚ್ ಆಗೋದು ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈಗ ಶೇಕ್ಸ್ಪಿಯರ್ನನ್ನು ಕಾಳಿದಾಸನಿಗೆ ಹೋಲಿಸೋದಾಗಲಿ, ಕಾಳಿದಾಸನನ್ನು ಶೇಕ್ಸ್ಪಿಯರ್ಗೆ ಹೋಲಿಸೋದಾಗಲಿ, ಅಥವಾ ಶ್ರೀರಂಗರನ್ನು ಜಾರ್ಜ್ ಬರ್ನಾರ್ಡ್ ಶಾ ಹೋಲಿಸೋದಾಗಲಿ, ಕಾರ್ನಾಡ್ರನ್ನು ಬೇರೆ ಯಾವುದೋ ಯುರೋಪಿನ ನಾಟಕಕಾರರ ಜೊತೆ ಹೋಲಿಸೋದಾಗಲಿ, ಬೇಂದ್ರೆಯವರನ್ನು ಕೀಟ್ಸು ಮತ್ತು ಶೆಲ್ಲಿಗೆ ಹೋಲಿಸೋದಾಗಲಿ, ಕುವೆಂಪು ಅವರನ್ನು ವರ್ಡ್ಸ್ವರ್ತ್ಗೆ ಹೋಲಿಸೋದಾಗಲಿ, ಇದರಿಂದ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲದೆ ಕನ್ನಡದ ನವೋದಯದ ಹೆಚ್ಚು ಕಡಿಮೆ ಎಲ್ಲ ಲೇಖಕರು, ಕವಿಗಳು ಬ್ರಿಟಿಷ್ ರೊಮ್ಯಾಂಟಿಕ್ ಕವಿಗಳ ಪ್ರಭಾವಕ್ಕೆ ಒಳಗಾಗಿದ್ದನ್ನು ನಾವು ಅಲ್ಲಗಳೆಯುವಂತಿಲ್ಲ ಮತ್ತು ಮರೆಯುವಂತಿಲ್ಲ. ಕೇವಲ ಕನ್ನಡದ ನವೋದಯದ ಕವಿಗಳು ಮಾತ್ರ ಈ ಬ್ರಿಟಿಷ್ ರೊಮ್ಯಾಂಟಿಕ್ ಕವಿಗಳ ಪ್ರಭಾವಕ್ಕೆ ಒಳಗಾದರು ಅಂತ ನಾನು ಹೇಳೋದಿಲ್ಲ. ಏಕೆಂದರೆ ಭಾರತೀಯ ಎಲ್ಲ ಭಾಷೆಗಳ ಲೇಖಕರು, ಈ 19 ಮತ್ತು 20ನೇ ಶತಮಾನದಲ್ಲಿ ಬಂದಂಥ ಲೇಖಕರು ರೊಮ್ಯಾಂಟಿಕ್ ಕವಿಗಳ ಪ್ರಭಾವಕ್ಕೆ ಒಳಗಾದದ್ದನ್ನು ನಾವು ಕಾಣ್ತೀವಿ. 21ನೇ ಶತಮಾನದಲ್ಲಿ 2020ರಲ್ಲಿ ಬದತಕ್ಕಂಥ ನೀವು ಕೂಡ ರೊಮ್ಯಾಂಟಿಕ್ ಕವಿಗಳ ಪ್ರಭಾವದಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಸಿದ್ಧಾಂತದ ಮೇಲೆ, ನಮ್ಮ ಗ್ರಹಿಕೆ ಮೇಲೆ, ನಮ್ಮ ವಸ್ತುವಿನ ಮೇಲೆ, ನಮ್ಮ ಕಾವ್ಯದ ಶಿಲ್ಪದ ಮೇಲೆ, ಭಾಷೆ, ಶೈಲಿ ಇತ್ಯಾದಿಯ ಮೇಲೆ ನಮಗೆ ಗೊತ್ತಾಗದೇ ಅವರ ಪ್ರಭಾವ ಆಗಿರ್ತದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳ್ತೇನೆ. ಈಗ ಇವತ್ತು ಬೇಂದ್ರೆ ಮತ್ತು ಜಾನ್ ಕೀಟ್ಸ್ ಈ ಇಬ್ಬರು ಕವಿಗಳ ಬದುಕಿನಲ್ಲಿ ಇರ್ತಕ್ಕಂಥ ಸಾಮ್ಯಗಳ ಬಗೆಗೆ, ವ್ಯತ್ಯಾಸಗಳ ಬಗ್ಗೆ, ಮತ್ತು ಇಬ್ಬರು ಕವಿಗಳ ಕಾವ್ಯದಲ್ಲಿ ನಾನು ಕಂಡಂಥ ಒಂದು ಸಾಮ್ಯ ಮತ್ತು ವ್ಯತ್ಯಾಸಗಳ ಬಗ್ಗೆ, ಆಮೇಲೆ ಇಬ್ಬರ ಜೀವನ ದೃಷ್ಟಿಕೋನ ಏನಾಗಿತ್ತು, ಇಬ್ಬರ ಕಾವ್ಯದ ಬಗೆಗೆ ಇಬ್ಬರ ಕಾಳಜಿ ಏನಾಗಿತ್ತು ಅನ್ನೋದ್ರ ಬಗೆಗೆ ನಾನು ಕೆಲವು ಮಾತುಗಳನ್ನು ಹೇಳ್ತೇನೆ. ಇಲ್ಲಿ ನಾನು ನನ್ನ ಮಾತುಗಳನ್ನು ಕೇವಲ ಕೀಟ್ಸ್ ಮತ್ತು ಬೇಂದ್ರೆಯವರಿಗೆ ಲಿಮಿಟ್ ಮಾಡಿಕೊಂಡ್ರೂ ಕೂಡ ಬೇರೆ ಬೇರೆ ಕವಿಗಳ ಬಗೆಗೆ ನಾನು ಕೆಲವು ಮಾತುಗಳನ್ನು ಹೇಳಬೇಕಾದಂಥ ಅನಿವಾರ್ಯತೆ ಆದರೂ ಆಗಬಹುದು. ಉದಾಹರಣೆಗೆ GS ಆಮೂರ್ ಅವರು ಹೇಳ್ತಾರೆ, ಬೇಂದ್ರೆಯವರ ಮೇಲೆ ಕೀಟ್ಸ್ಗಿಂತ PB ಶೆಲ್ಲಿ ಹೆಚ್ಚು ಪ್ರಭಾವ ಬೀರಿದ್ರು ಅಂತ ಹೇಳ್ತಾರೆ. ಸೊ ಇಂಥ ಮಾತುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ಬೋದು. ಈಗ ಅವರ ಬದುಕಿನ ಜಾನ್ ಕೀಟ್ಸ್ ಮತ್ತು ಬೇಂದ್ರೆ ಇವರ ಬದುಕಿನಲ್ಲಿರ್ತಕ್ಕಂಥ ಸಾಮ್ಯಗಳ ಬಗೆಗೆ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಬೇಂದ್ರೆ ಜನವರಿ 31, 1896ರಂದು ಧಾರವಾಡದಲ್ಲಿ ಜನಿಸಿದರು.
ಆದರೆ ಅವರು ತೀರ್ಕೊಂಡಿದ್ದು ಧಾರವಾಡದಲ್ಲಿ ಅಲ್ಲ, ಮಹಾರಾಷ್ಟ್ರದಲ್ಲಿ, ಪುಣೆ ಅಥವಾ ಸೊಲ್ಲಾಪುರ, ನನಗೆ ನಿಶ್ಚಿತವಾಗಿ ನೆನಪಿಲ್ಲ. ಕೀಟ್ಸ್ ಕೂಡ 31ನೇ ತಾರೀಕು, ಬಟ್ ಅಕ್ಟೋಬರ್ 31ನೇ ತಾರೀಕು 1795ರಂದು ಲಂಡನ್ನಿನ ಹೊರವಲಯದಲ್ಲಿ ಜನಿಸಿದ. ಕೀಟ್ಸ್ ಇಂಗ್ಲೆಂಡಲ್ಲಿ ಸಾಯಲಿಲ್ಲ, ಅವನು ಇಟಲಿಯ ರೋಮದಲ್ಲಿ ಸತ್ತೋದ. ಅವನಿಗೆ ಕ್ಷಯ ರೋಗ ಆಗಿತ್ತು. ನಾನು ಆ ಬಗ್ಗೆ ಆಮೇಲೆ ಹೇಳ್ತೇನೆ. ಇದು ಇಂಗ್ಲೆಂಡ್ ತಂಪು ಪ್ರದೇಶ ಆಗಿದ್ದರಿಂದ, ಇಟ್ಸ್ ಎ ಕೋಲ್ಡ್ ಪ್ಲೇಸ್ ಆಗಿದ್ದರಿಂದ ಅವ್ರಿಗೆ ಈ ಉಷ್ಣವಲಯಕ್ಕೆ ಹೋಗಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದರಿಂದ ಅವನು ಇಂಗ್ಲೆಂಡ್ ಬಿಟ್ಟು ಇಟಲಿಗೆ ಹಡಗಿನ ಮೂಲಕ ಪಯಣ ಮಾಡಿದ. ಇವತ್ತು ನಾವೇನು ಎದುರಿಸ್ತಾ ಇದ್ದೇವಲ್ಲ, ಈ ಕ್ವಾರಂಟೈನ್ ಅವನು ಕೂಡ ಅನುಭವಿಸಿದ. ಆ ಬಗ್ಗೆ ನಾನು ಆಮೇಲೆ ಪ್ರಸ್ತಾಪ ಮಾಡ್ತೇನೆ. ಬೇಂದ್ರೆ 4 ಜನ ಮಕ್ಕಳಲ್ಲಿ ಬೇಂದ್ರೆಯವರು ಹಿರಿಯರು. ಇಂಟ್ರೆಸ್ಟಿಂಗ್ ಅಂತಂದರೆ ಕೀಟ್ಸ್ ಕೂಡ 4 ಜನ ಮಕ್ಕಳಲ್ಲಿ ಕೀಟ್ಸ್ ಹಿರಿಯವ. ಅವನ ಪಾಲಕರಿಗೆ 4 ಜನ ಮಕ್ಕಳು, 4 ಜನರಲ್ಲಿ ಕೀಟ್ಸನೇ ದೊಡ್ಡವನು. ಆಮೇಲೆ ಬೇಂದ್ರೆಯವರು ಕೂಡ 4 ಜನ ಮಕ್ಕಳು, ಅವರಲ್ಲಿ ಬೇಂದ್ರೆಯವರೇ ದೊಡ್ಡವರು ಅನ್ನೋದು ಸುಮ್ಮನೆ ಕುತೂಹಲಕ್ಕಾಗಿ ಈ ಸಂಗತಿಗಳನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನೊಂದೇನೆಂದರೆ, ಬೇಂದ್ರೆ ಬಾಲ್ಯದಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡ್ರು. ಕೀಟ್ಸ್ ಕೂಡ ತನ್ನ 8ನೇ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡ. ಬೇಂದ್ರೆಯವರು ಬಡತನ, ಅವರ ಕುಟುಂಬ ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿತ್ತು. ಅದು ಬೇಂದ್ರೆಯವರ ತಂದೆಯವರು ಕೂಡ ಕಷ್ಟದ ದಿನಗಳನ್ನು ಕಳೆದರು, ತಾಯಿ ಕಷ್ಟದ ದಿನಗಳನ್ನು ಕಳೆದರು. ಸ್ವತಃ ಬೇಂದ್ರೆಯವರು ಕೂಡ ಸಾಕಷ್ಟು ಕಷ್ಟದ ದಿನಗಳನ್ನು ಕಳೆದರು. ಧಾರವಾಡದಲ್ಲಿ ನೀವು ಸಾಧನಕೇರಿಯಲ್ಲಿ ತಿರುಗಾಡಿದ್ರೆ, ನೀವು ಎಲ್ಲೇ ಹೋಗ್ರಿ, ಈಗಲೂ ಕೂಡ ಬೇಂದ್ರೆಯವರನ್ನು ಕಂಡವರು, ಬೇಂದ್ರೆಯವರ ಜೊತೆ ಸಾಕಷ್ಟು ಒಡನಾಟ ಇಟ್ಟುಕೊಂಡವರು 100 ಜನ ನಮಗೆ ಧಾರವಾಡದಲ್ಲಿ ಸಿಗ್ತಾರೆ. ಎಲ್ಲರೂ ಒಂದೊಂದು ಕಥೆಯನ್ನು ಬೇಂದ್ರೆಯವರ ಬಗೆಗೆ ಹೇಳ್ತಾರೆ. ಆ ಬಗೆಗೆ ಯಾರಾದರೂ ಒಂದು PhD ಮಾಡಬಹುದು, ಸುಮ್ಮನೆ ಕಾವ್ಯ ಇಟ್ಕೊಂಡು ಬರೆಯೋದಕ್ಕಿಂತ. ಅವರು ಇಂಥದ್ದೆಲ್ಲ ಹೇಳ್ತಾರೆ. ನನ್ನ ಕಿವಿಗೆ ಬಿದ್ದಂಥ ಒಂದು ಸಂಗತಿ ಏನಂತಂದರೆ, ಬೇಂದ್ರೆಯವರಿಗೆ ಬಿಸಿ ರೊಟ್ಟಿಯಲ್ಲಿ ಬೆಣ್ಣೆ ಇರ್ತಾ ಇರಲಿಲ್ಲ ಅಂಥೇಳಿ. ದೊಡ್ಡ ಸಂಗತಿ ಏನಲ್ಲ, ಆದರೂ ಕೂಡ ಅವರಿಗೆ ತಿನ್ನಲಿಕ್ಕೆ ಬೆಣ್ಣೆ ಇರ್ತಿರಲಿಲ್ಲ, ರೊಟ್ಟಿ ಒಳಗಡೆ ಉಪ್ಪು ಹಾಕ್ಕೊಂಡು ತಿಂತಿದ್ರು ಅಂಥೇಳಿ. ನಾವೆಲ್ಲ ಹಳ್ಳಿಯಿಂದ ಬಂದವರು, ಬಡತನದ ಹಿನ್ನೆಲೆಯಲ್ಲಿ ಬಂದವರು, ನಮಗಿದೇನು ಹೊಸದಲ್ಲ. ರೊಟ್ಟಿ ಜೊತೆ ಉಪ್ಪು, ರೊಟ್ಟಿ ಜೊತೆ ಖಾರ, ಕೆಂಪು ಖಾರ, ಅದರಲ್ಲಿ ನೀರು ಹಾಕ್ಕೊಂಡು ತಿಂದೆ ಭಾಳಷ್ಟು ಜನ ನಾವು ಮುಂದೆ ಬಂದಿದ್ದೇವೆ. ಇದು ಇನ್ನೊಂದು ಅವರ ಬೇಂದ್ರೆ ಮತ್ತು ಕೀಟ್ಸ್ ಇವರ ಕೌಟುಂಬಿಕ ಒಂದು ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಬಹುದು. ತೀವ್ರವಾದ ಆರ್ಥಿಕ ತೊಂದರೆಗೆ ಅವರು ಒಳಗಾದರು. ಆಮೇಲೆ ಈಗಾಗಲೇ ಹೇಳಿದಾಗ ಇಬ್ಬರು ತಮ್ಮ ತಂದೆಗಳನ್ನು ಭಾಳ ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡರು. ತಂದೆಯ ಸಾವು ತೀವ್ರವಾದ ಆಘಾತವನ್ನು ಮಕ್ಕಳ ಮೇಲೆ ಉಂಟು ಮಾಡ್ತದೆ. ಅದು ಚಿಕ್ಕ ವಯಸ್ಸಿನಲ್ಲಿ ತಂದೆ ತೀರಿ ಹೋಗಿಬಿಟ್ರು ಅಂತಂದರೆ ಬದುಕನ್ನು ನಿಭಾಯಿಸುವುದು ಭಾಳ ಕಷ್ಟ ಆಗ್ತದೆ. ಕೇವಲ ಆರ್ಥಿಕ ತೊಂದರೆ ಆಗ್ತದಂತಿಲ್ಲ, ಬೇರೆ ಬೇರೆ ತೊಂದರೆಗಳು ಕೂಡ ಆಗ್ತವೆ. ಮನೆಯಲ್ಲಿ ತಂದೆ ಇಲ್ಲ ಅಂದರೆ ಇಟ್ಸ್ ಎ ಬಿಗ್ ಗ್ಯಾಪ್. ಆ ಗ್ಯಾಪನ್ನು ಯಾರಿಂದೂ ತುಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಾಯಿ ಇಲ್ಲ ಅಂತಂದರೆ ಇನ್ನೂ ದೊಡ್ಡ ಗ್ಯಾಪ್. ಅದಕ್ಕಾಗಿ ತಂದೆ ತಾಯಿ ಇರಬೇಕು. 4 ತಂತಿಗಳಲ್ಲಿ 2 ತಂತಿಗಳು ಇವೆ, ಆನು ತಾನು ಅನ್ನೋದು ಇವೇನೆ, ತಂದೆ ತಾಯಿ. ಪುಣ್ಯವಂತರಿಗೆ, ಭಾಗ್ಯವಂತರಿಗೆ ತಂದೆ ತಾಯಿಗಳು ಭಾಳ ದಿನ ತಂದೆ ತಾಯಿಗಳು ಜೀವಂತವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಆಮೇಲೆ ಬೇಂದ್ರೆಯವರಿಗೆ ನೋಡ್ಕೊಳ್ಳಿಕ್ಕೆ ತಾಯಿ ಇದ್ಲು, ಅಂಬಿಕೆ ಅಥವಾ ಅಂಬವ್ವ. ಆ ತಾಯಿಯ ಆಸರೆಯಲ್ಲಿ ಅವ್ರು ಬೆಳೆದ್ರು. ಆದರೆ ಕೀಟ್ಸ್ ಅಂತ ಸುದೈವಿ ಅಲ್ಲ. ಕೀಟ್ಸನ ತಾಯಿ ಗಂಡ ತೀರಿದ 2 ತಿಂಗಳಲ್ಲಿ ಮರು ಮದುವೆಯನ್ನು ಮಾಡಿಕೊಂಡು ಹೋಗ್ಬಿಟ್ಲು. ಅದು ಕೀಟ್ಸನ ಮನಸ್ಸಿನ ಮೇಲೆ ಅಗಾಧವಾದಂಥ ಆಘಾತವನ್ನು ಉಂಟು ಮಾಡಿತು. ಬೇಂದ್ರೆಯವರ ಮನಸ್ಸಿನ ಮೇಲೂ ಕೂಡ ಇಂಥ ಆಘಾತ ಇದೆ, ಆದರೆ ಈ ರೀತಿಯ ಆಘಾತ ಇರಲಿಲ್ಲ. ಅವರಿಗೆ ಒಂದು ಇಮೋಷ್ನಲ್ ಮತ್ತು ಫ್ಯಾಮಿಲಿ ಸಪೋರ್ಟ್ ಸಿಕ್ತು. ಯಾಕಂದರೆ ತಾಯಿ ತಂದೆಯ ಸ್ಥಾನವನ್ನು ತುಂಬಿ ಅವರನ್ನು ಬೆಳೆಸಿದರು. ಆಮೇಲೆ ಹೆಣ್ಣಜ್ಜಿ ಕೂಡ ಅವರಿಗೆ ಸಹಾಯ ಮಾಡಿದರು, ಮೆಟರ್ನಲ್ ಗ್ರ್ಯಾಂಡ್ ಮದರ್ ಅಂತೀವಲ್ಲ. ಕೀಟ್ಸನ ವಿಷಯದಲ್ಲಿ ತಾಯಿ ಹಾಗಾಗಲಿಲ್ಲ. ತಾಯಿ ಬೇರೆ ಮದುವೆಯನ್ನು ಮಾಡ್ಕೊಂಡು ಹೋದ್ಲು.
ಇದರಿಂದ ಅವನಿಗೆ ತೀವ್ರವಾದ ಆಘಾತ ಆಯಿತು. ಆದರೆ ಆ 4 ಜನ ಮಕ್ಕಳು ಅಜ್ಜಿ ಹತ್ರ ಹೋದರು, ಹೆಣ್ಣಜ್ಜಿ ಹತ್ರ ಹೋದರು, ಮೆಟರ್ನಲ್ ಗ್ರ್ಯಾಂಡ್ ಮದರ್ ಹತ್ರ ಹೋದರು. ಆಕೆ ಒಬ್ಬ ದೊಡ್ಡ ಮಹಿಳೆ. ತನ್ನ ತನ್ನ ಪ್ರೀತಿಯಲ್ಲಿ ಮತ್ತು ವಿಶ್ವಾಸದಲ್ಲಿ ಅವಳು ಈ 4 ಜನರಿಗೆ ಆಶ್ರಯನ್ನು ಕೊಟ್ಟಳು. ಆಮೇಲೆ ಇವ್ರಿಗೆ ಜೆನ್ನಿಂಗ್ಸ್ ಅಂತ ಅವಳ ಹೆಸರು, ಅಜ್ಜಿ ಹೆಸರು, ಕೀಟ್ಸನ್ ಅಜ್ಜಿ ಹೆಸರು ಜೆನ್ನಿಂಗ್ಸ್. ಆಮೇಲೆ ಬೇಂದ್ರೆಯವರ ಅಜ್ಜಿ ಹೆಸರು ಗೋದುಬಾಯಿ. ಈ ಇಬ್ಬರು ಮಹಿಳೆಯರನ್ನು ಕನ್ನಡ ಸಾಹಿತ್ಯ, ಇಂಗ್ಲೀಷ್ ಸಾಹಿತ್ಯ ಮರಿಬಾರದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬೇಂದ್ರೆ ಕಾವ್ಯದ ಮೇಲೆ ಬೇಂದ್ರೆ ಕಾವ್ಯವನ್ನು ರೂಪಿಸಿದ ಧಾರವಾಡ ಬೇಂದ್ರೆ ಕಾವ್ಯವನ್ನು ರೂಪಿಸಿದ ಒಂದು ಮಹಾನ್ ಶಕ್ತಿ ಮತ್ತು ಬೇಂದ್ರೆ ದರ್ಶನ ರೂಪಿಸಿದ ಶಕ್ತಿ ಕೂಡ. ಈ ತಾಯಿ ಮತ್ತು ಅಜ್ಜಿ ಇವರು ಕೂಡ ಬೇಂದ್ರೆಯವರ ಒಂದು ಜೀವನ ದರ್ಶನವನ್ನು ಮತ್ತು ಅವರ ಕಾವ್ಯ ದರ್ಶನವನ್ನು ರೂಪಿಸಿದರು. ಹಾಗೆಯೇ ಕೀಟ್ಸನ ಅಜ್ಜಿ ಜೆನ್ನಿಂಗ್ಸ್ ಕೀಟ್ಸನ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿದ್ಲು. ಆದರೆ ಕೀಟ್ಸನಿಗೆ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಗೆ ಬೇಂದ್ರೆಯವರಿಗೆ ಸಾಧ್ಯ ಆಯಿತು. ಏಕೆಂದರೆ ಅವರಿಗೆ ತಾಯಿಯ ಆಶ್ರಯ ಸಿಕ್ತು, ಅಜ್ಜಿಯ ಆಶ್ರಯ ಸಿಕ್ತು, ಆಮೇಲೆ ಧಾರವಾಡ ಇತ್ತು, ಅವರ ಆರೋಗ್ಯ ಕೂಡ ಚೆನ್ನಾಗಿತ್ತು. ಹೀಗಾಗಿ ಅವರಿಗೆ ಜೀವನವನ್ನು ಮತ್ತೆ ಅವರು ಮರು ಕಟ್ಕೊಂಡ್ರು ಅಂತ ಹೇಳ್ಬೋದು. ಕೀಟ್ಸ್ ಸ್ಟ್ರಗಲ್ ಮಾಡ್ತಾನೆ, ಭಾಳ ದೊಡ್ಡ ಮಟ್ಟದ ಸ್ಟ್ರಗಲ್ ಮಾಡ್ತಾನೆ. ಆದರೆ ಒಂದರ ಮೇಲೊಂದು ದೊಡ್ಡ ಆಘಾತಗಳು ಅವ್ರ ಮೇಲೆ ಆಗ್ತಾ ಹೋಗ್ತವೆ. ಅಜ್ಜಿಯ ಬಗ್ಗೆ ಒಂದು ಕವನ ಬರೆದಿದ್ದಾನೆ ಅವನು, ಆನ್ ಡೆತ್ ಅಂತ. ಜೆನ್ನಿಂಗ್ಸ್ ತೀರಿ ಹೋದಾಗ 1818ರಲ್ಲಿ ಅಂತ ಕಾಣ್ತದೆ, ಅವನು ಒಂದು ಕವನ ಬರೆದ. ಬೇಂದ್ರೆಯವರ ಶಿಕ್ಷಣ ಧಾರವಾಡ ಮತ್ತು ಪುಣೆಯಲ್ಲಿ ಆಯಿತು. ಇವತ್ತು ಬೆಳಗ್ಗೆ ಫೇಸ್ಬುಕ್ನಲ್ಲಿ ನಾನು ನೋಡಿದೆ, ಪುಣೆಯಲ್ಲಿ ಅವರು MA ಮಾಡಲಿಕ್ಕೆ ಹೋದರು. ಗೋಕಾಕರು ಅಲ್ಲಿ ಶಿಕ್ಷಕರಾಗಿದ್ದರು. ಗೋಕಾಕರು ಅವರಿಗೆ ಗುರುಗಳು, ಆದರೆ ಗೋಕಾಕರು ಅವರಿಗೆ ಪಾಠ ಮಾಡಲಿಲ್ಲ. ಬೇಂದ್ರೆಯವರೇ ಅವರಿಗೆ 2 ವರ್ಷ ಪಾಠ ಮಾಡಿದರು ಅಂತಕ್ಕಂಥ ಒಂದು ಸಂಗತಿಯನ್ನು ನಾನು ಇವತ್ತು ಫೇಸ್ಬುಕ್ನಲ್ಲಿ ನೋಡಿದೆ. ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ದ ರಿಲೇಷನ್ಶಿಪ್. ಇರಲಿ. ಕೀಟ್ಸ್ ಶಿಕ್ಷಣ ಒಂದು ಲಂಡನ್ದಲ್ಲಿ ಆಯಿತು. ಒಂದು ಪ್ರಾಥಮಿಕ ಶಾಲೆಯಲ್ಲಿ ಅವನ ಶಿಕ್ಷಣ ಆಯಿತು. ಆಮೇಲೆ ಅವನು ಮೆಡಿಕಲ್ ವಿದ್ಯಾರ್ಥಿ. ಬೇಂದ್ರೆಯವರು ಸಾಹಿತ್ಯದ ವಿದ್ಯಾರ್ಥಿ, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ. ಆದರೆ ಜಾನ್ ಕೀಟ್ಸ್ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಅವನು ಮೆಡಿಕಲ್ ವಿದ್ಯಾರ್ಥಿ. ಸುಮಾರು 5 ವರ್ಷ ಅವನು ಮೆಡಿಸಿನ್ ಓದ್ತಾನೆ. ಆಮೇಲೆ ಮೆಡಿಸಿನ್ ಪಾಸ್ ಆಗ್ತಾನೆ, ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಆಗ್ತಾನೆ. ಆಮೇಲೆ ಡ್ರೆಸ್ಸರ್ ಆಗಿ ನೇಮಕ ಕೊಡ್ತಾನೆ. ಮನೆಯಲ್ಲಿ ಎಲ್ಲರಿಗೂ ಖುಷಿಯಿಂದ ಇರ್ತಾರೆ, ಇವನಿಗೆ ನೌಕರಿ ಸಿಕ್ತು, ನಮಗೆ ಎಲ್ಲ ಅನುಕೂಲ ಆಗ್ಬೋದು ಅಂಥೇಳಿ. ಆದರೆ ಅವನು ನೌಕರಿ ಸಿಗೋ ಹೊತ್ತಿಗೆ ಅವನು ಈ ಮೆಡಿಕಲ್ ಪ್ರೊಫೆಷನ್ಗೆ, ಈ ವೈದ್ಯಕೀಯ ವೃತ್ತಿಗೆ ಅವನು ವೃತ್ತಿಯನ್ನು ಬಿಟ್ಕೊಡ್ತಾನೆ. ಹಿ ಗೇವ್ ಅಪ್ ದಿ ಪ್ರೊಫೆಷನ್ ಆಫ್ ಮೆಡಿಸಿನ್. ಯಾಕೆಂದರೆ ಅವನಿಗೆ ಕಾವ್ಯ ಬರೀಬೇಕಾಗ್ತದೆ. ನಾನು ಕವಿ ಆಗಬೇಕು, ನಾನು ಹುಟ್ಟಿರೋದು ಮೆಡಿಕಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಐ ವಾಸ್ ನಾಟ್ ಬಾರ್ನ್ ಟು ಪ್ರಾಕ್ಟೀಸ್ ಮೆಡಿಸಿನ್, ಐ ವಾಸ್ ಬಾರ್ನ್ ಟು ರೈಟ್ ಪೋಯಟ್ರಿ ಅಂತ ಅವನು ಎಲ್ಲೋ ಒಂದು ಪತ್ರದಲ್ಲಿ ಬರ್ಕೊಂಡಿದ್ದಾನೆ. ಹೀಗಾಗಿ ಅವನು ಕಾವ್ಯಕ್ಕೆ ಬಂದ. ಭಾಳ ಇಂಟ್ರೆಸ್ಟಿಂಗ್ ಏನಂತಂದರೆ, ಅವನಿಗೆ ಸುಮಾರು 12 ವರ್ಷ ಇದ್ದಾಗ ಒಂದು ಸ್ಕೂಲ್ನಲ್ಲಿರ್ತಾನೆ. ಸ್ಕೂಲಿನ ಹೆಡ್ ಮಾಸ್ಟರ್ ಮಗ ಕ್ಲಾರ್ಕ್ ಅಂತ ಅವನ ಸ್ನೇಹಿತ ಆಗ್ತಾನೆ. ಅವನಿಗೂ 14 ವರ್ಷ. ಆ 14 ವರ್ಷದ ಹುಡುಗ ಜಾನ್ ಕೀಟ್ಸನ್ಗೆ ಈ ರೆನಾಸಾನ್ಸ್ ಲಿಟ್ರೇಚರ್, ಪುನರುಜ್ಜೀವನ ಸಾಹಿತ್ಯದ ಬಗೆಗೆ ಪರಿಚಯ ಮಾಡಿಕೊಡ್ತಾನೆ. ಸ್ಪೆನ್ಸರ್, ಚಾಪ್ಮನ್ ಅಂತ ಕವಿಗಳ ಪರಿಚಯ ಮಾಡಿಕೊಡ್ತಾನೆ. ಅಂದರೆ ಒಂಥರ ಸಾಹಿತ್ಯದ ದೀಕ್ಷೆಯನ್ನು ಅವನ ಗೆಳೆಯ ಅವನಿಗೆ ಮಾಡಿಕೊಡ್ತಾನೆ. ಆಮೇಲೆ ಅವನಿಗೆ ಲೀ ಹಂಟ್ ಅಂತಕ್ಕಂಥ ಒಬ್ಬ ಅದ್ಭುತ ಗೆಳೆಯ ಸಿಗ್ತಾನೆ. ಅವನ ಮೊದಲ ಕವನವನ್ನು ಪ್ರಿಂಟ್ ಮಾಡ್ತಾನೆ, ಮೊದಲ ಕವನ ಸಂಕಲನವನ್ನು ಪ್ರಿಂಟ್ ಮಾಡ್ತಾನೆ. ಆಮೇಲೆ ಅವನು ಕ್ಷಯರೋಗಕ್ಕೆ ತುತ್ತಾದಾಗ ಅವನಿಗೆ ಸಾಕಷ್ಟು ಆರೈಕೆಯನ್ನು ಮಾಡ್ತಾನೆ, ಅವನನ್ನು ರೋಮಕ್ಕೆ ಕಳಿಸಿಕೊಡ್ತಾನೆ. ಅವನ ಜೀವನದುದ್ದಕ್ಕೂ ಲೀ ಹಂಟ್ ಅವನ ಜೊತೆ ಇರ್ತಾನೆ. ಹಾಗೆ ವಿಲಿಯಂ ಹ್ಯಾಸ್ಲಿಟ್ ವಾಸ್ ಎ ಫೇಮಸ್ ಎಸೇಯಿಸ್ಟ್ ಆಫ್ ದಿ ರೊಮ್ಯಾಂಟಿಕ್ ಪೀರಿಯಡ್. ಈ ರೊಮ್ಯಾಂಟಿಕ್ ಯುಗದ ಅತ್ಯಂತ ಮಹತ್ವದ ಪ್ರಬಂಧಕಾರ ಹ್ಯಾಸ್ಲಿಟ್ ಕೂಡ ಅವನ ಜೊತೆ ಇರ್ತಾನೆ. ಹಾಗೆ ಬೇಂದ್ರೆ ತನ್ನ ಆಸಕ್ತಿಯನ್ನು
ಬೆಳೆಸ್ಕೊಳ್ತಾನೆ, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾನೆ. 14ನೇ ವಯಸ್ಸಿಗೆ ಅವನಿಗೆ ತೀವ್ರವಾದ ಆಸಕ್ತಿ ಹುಡ್ತದೆ ಸಾಹಿತ್ಯದಲ್ಲಿ. ಆಮೇಲೆ ಆ ಹೊತ್ತಿಗೆ ಒಂದು ಕವನವನ್ನು ಅವನು ಅನುವಾದ ಮಾಡ್ತಾನೆ. ಚಾಪ್ಮನ್ಸ್ ಹೋಮರ್ ಅದು ಒಂದು ಕವನವನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ತಾನೆ. ಆಮೇಲೆ 1816ರಲ್ಲಿ ಅವನು ಒಂದು ತನ್ನ ಸ್ವತಂತ್ರ ಕವನವನ್ನು ಬರೀತಾನೆ. 1816ರಿಂದ 1821ಕ್ಕೆ ಅವನು ತೀರಿ ಹೋಗ್ತಾನೆ. ಸುಮಾರು 1816, 1814, ಒಂದು 5ರಿಂದ 6 ವರ್ಷ ಅವನು ತನ್ನ ಕಾವ್ಯವನ್ನು ಬರೆದಿರೋದು. ಅವನು ಸತ್ತಾಗ ಅವನಿಗೆ ಕೇವಲ 25 ವರ್ಷ. ಸೊ ಪ್ರತಿಭೆಯಲ್ಲಿ, ಕಾವ್ಯದ ವೈವಿಧ್ಯತೆಯಲ್ಲಿ ಮತ್ತು ಜೀವನ ದರ್ಶನದಲ್ಲಿ ಅವನೇನೋ ಮೆಚುರಿಟಿಯನ್ನು ತೋರಿಸ್ಕೊಡ್ತಾನೆ. ಆ ಮೆಚುರಿಟಿ ಗಮನಿಸಿದರೆ, ಅಥವಾ ಆ ಮೆಚುರಿಟಿಯನ್ನು ಗಮನಿಸಿ, ಆ ಪ್ರತಿಭೆಯನ್ನು ಗಮನಿಸಿ, ಅವನ ಕಾಲ್ಪನಿಕ ಶಕ್ತಿಯನ್ನು ಗಮನಿಸಿ, ಅವನ ಕಾವ್ಯ ಸಾಧನೆಯನ್ನು ಗಮನಿಸಿ ವಿಮರ್ಶಕರು ಏನು ಹೇಳ್ತಾರೆ ಅಂದರೆ, ಶೇಕ್ಸ್ಪಿಯರ್ನ ನಂತರದ ಅತ್ಯಂತ ದೊಡ್ಡ ಬ್ರಿಟಿಷ್ ಕವಿ, ಆಂಗ್ಲ ಕವಿ ಅಂತಂದರೆ ಕೀಟ್ಸ್ ಇಸ್ ದಿ ಗ್ರೇಟೆಸ್ಟ್ ಪೋಯೆಟ್ ನೆಕ್ಸ್ಟ್ ಓನ್ಲಿ ಟು ಶೇಕ್ಸ್ಪಿಯರ್ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ನಾವು ಬೇಂದ್ರೆಯವರನ್ನು ವರಕವಿ ಅಂತ ನಾವು ಕರಿತೇವೆ. ಕನ್ನಡ ನವೋದಯ ಕಾಲಘಟ್ಟದ ಅತ್ಯಂತ ಮಹತ್ವದ ಕವಿ ಅಂತ ನಾವು ಹೇಳ್ತೇವೆ. 20ನೇ ಶತಮಾನದ ಎಲ್ಲ ಕವಿಗಳನ್ನು ನಾವು ಪರಿಗಣಿಸೋದಾದರೆ ಒಬ್ಬ ಕವಿಯಾಗಿ ಬೇಂದ್ರೆ ಭಾಳ ಉತ್ಕೃಷ್ಟ ಕವಿ ಅಂತ ಹೇಳಬಹುದು. ಅದರಲ್ಲಿ ಎರಡು ಮಾತಿಲ್ಲ. ಯಾವ ವಿಮರ್ಶಕರು ಇದರ ಬಗ್ಗೆ ಅಪಸ್ವರ ಎತ್ತೋದಿಲ್ಲ. ಆದರೆ ಕನ್ನಡಕ್ಕೆ ಒಂದು ದೀರ್ಘವಾದಂಥ ಒಂದು ಪರಂಪರೆ ಇದೆ. ಅದು ರನ್ನ, ಪಂಪ, ರಾಘವಂಕ, ವಚನಕಾರರು ಹೀಗೆಲ್ಲ ಇರೋದರಿಂದ ಇಲ್ಲಿ ಈ ಪರಂಪರೆಯಲ್ಲಿ ಬೇಂದ್ರೆಯವರ ಸ್ಥಾನ ಗುರುತಿಸಬೇಕು ಅಂತಂದರೆ ಅದು ಬೇರೆ ವಿಷಯ. ಕುಮಾರವ್ಯಾಸ ಇದ್ದಾನೆ. ಆದರೆ ಇಂಗ್ಲೆಂಡ್ನಲ್ಲಿ ಹಾಗಲ್ಲ. ಅದು ಪರಂಪರೆ ಕನ್ನಡದಷ್ಟು ದೀರ್ಘವಾಗಿಲ್ಲ ಮತ್ತು ಕನ್ನಡದಷ್ಟು ಶ್ರೀಮಂತ ಕೂಡ ಆಗಿಲ್ಲ. ಶೇಕ್ಸ್ಪಿಯರ್ ಒಬ್ಬನನ್ನು ಬಿಟ್ಟರೆ ಅವ್ರದ್ದು ಕನ್ನಡ ಸಾಹಿತ್ಯ ಇಂಗ್ಲೀಷ್ ಸಾಹಿತ್ಯ, ಬ್ರಿಟನ್ ಸಾಹಿತ್ಯಕ್ಕಿಂತ ಸರ್ವಶ್ರೇಷ್ಠವಾದ ಸಾಹಿತ್ಯ ಅಂತ ಹೇಳೋದಕ್ಕೆ ನನಗಂತೂ ಯಾವ ಸಂದೇಹವಿಲ್ಲ. ಆದರೆ ನಮಗೆ ಶೇಕ್ಸ್ಪಿಯರ್ ಅಂತ ಒಬ್ಬ ಲೇಖಕನ ಕನ್ನಡದಲ್ಲಿ ಇನ್ನೂ ಹುಟ್ಟಬೇಕು. ಕೇವಲ ಕನ್ನಡದಲ್ಲ, ಕೇವಲ ಭಾರತದಲ್ಲ, ಪ್ರಪಂಚದಲ್ಲೇ ಅಂತ ಒಬ್ಬ ಲೇಖಕ ಮತ್ತೆ ಹುಟ್ಟಿ ಬಂದರೆ ಸಂತೋಷ. ಆ ಮಾತು ಬೇರೆ. ಬೇಂದ್ರೆ ಸಾಹಿತ್ಯವನ್ನು ಓದಿದವರು. ಆಮೇಲೆ ಬೇಂದ್ರೆಯವರಿಗೆ ಪ್ರಕೃತಿ ಹಾಗೂ ಮನುಷ್ಯನ ಸ್ವಭಾವದಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರು ಚಿಕ್ಕ ವಯಸ್ಸಿನಲ್ಲಿನೇ. ಆಮೇಲೆ ಭಾರತೀಯ ತತ್ವಶಾಸ್ತ್ರದ ಬಗೆಗೆ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಭಾರತೀಯ ಬೇರೆ ಬೇರೆ ಚಿಂತನಾ ಕ್ರಮಗಳ ಬಗೆಗೆ, ಸಿದ್ಧಾಂತಗಳಲ್ಲಿ ಅವರು ತಮ್ಮ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಕೀಟ್ಸ್ನಿಗೆ ಅವನು 12ನೇ ವಯಸ್ಸಿನಲ್ಲಿ ಕ್ಲಾಸಿಕ್ಸ್ ಓದಿದ್ರು ಕೂಡ, ಇತಿಹಾಸದಲ್ಲಿ ಅವರಿಗೆ ಸಾಕಷ್ಟು ಆಸಕ್ತಿ ಇದ್ದರೂ ಕೂಡ 14ನೇ ವಯಸ್ಸಿನಲ್ಲೇ ಇದನ್ನು ಕಾವ್ಯವನ್ನು ಅನುವಾದ ಮಾಡಲಿಕ್ಕೆ ಶುರು ಮಾಡಿದರೂ ಕೂಡ ಅವನಿಗೆ ಈ ರೀತಿಯ ಬೇರೆ ಬೇರೆ ಡೈಮೆನ್ಷನ್ಸ್ಗಳು ಇರಲಿಲ್ಲ. ಭಾರತೀಯ ಲೇಖಕನಿಗೆ ಸಿಗ್ತಕ್ಕಂಥ ಒಂದು ಆಧ್ಯಾತ್ಮಿಕ ಡೈಮೆನ್ಷನ್ ಏನಿದೆಯಲ್ಲ, ಇದು ಯುರೋಪಿನ ಲೇಖಕರಿಗೆ ಅಷ್ಟು ಸರಳವಾಗಿ ಸಿಗೋದಿಲ್ಲ. ಕುರ್ತಕೋಟಿಯವರು ನನಗೆ ಹೇಳ್ತಾ ಇದ್ರು, ಅಲ್ಲಮನಂತ ಒಬ್ಬ ಕವಿಯನ್ನು ನೀನು ಇಂಗ್ಲೀಷ್ನಲ್ಲಿ ಹುಡುಕಿ ಕೊಡಪ್ಪ ನನಗಂತ ನನಗೆ ಹೇಳ್ತಾ ಇದ್ರು. ನಾನು ಡನ್ ಅಥವಾ ಬ್ಲೇಕ್ ಇಂಥ ಹೆಸರು ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಡನ್ ಲೇಖಕನನ್ನು ನಾವು ಅಲ್ಲಮನಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇದೆನಾ, ಅಕ್ಕ ಮಾದೇವಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇದೆನಾ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ದೃಷ್ಟಿಯಿಂದ ಭಾಳ ಶ್ರೀಮಂತವಾದಂಥ ಒಂದು ಆಧ್ಯಾತ್ಮಿಕ ಸಾಹಿತ್ಯ ಭಾರತದ ಪ್ರತಿಯೊಂದು ಭಾಷೆಯಲ್ಲಿ ಸಾಧ್ಯ ಆಗಿದೆ. ಬೇಂದ್ರೆ ಅವರಿಗೆ ಒಂದು ಆ ಡೈಮೆನ್ಷನ್ ಇತ್ತು. ಕೀಟ್ಸ್ ಇರಲಿಲ್ಲ ಅಂತಲ್ಲ. ಕೀಟ್ಸ್ ಕೂಡ ಪುನರ್ಜನ್ಮದ ಬಗ್ಗೆ ಮಾತನಾಡ್ತಾನೆ. ನಾನು ಆ ಮಾತನ್ನು ಆಮೇಲೆ ವೇಳೆ ಇದ್ದರೆ ನಾನು ಹೇಳ್ತೇನೆ. ಯಾಕಂದರೆ ಸಾವಿನ ಬಗೆಗೆ, ಪುನರ್ಜನ್ಮದ ಬಗೆಗೆ, ಸಾವಿನ ನಂತರದ ಒಂದು ಸ್ಥಿತಿಯ ಬಗೆಗೆ ಅವನು ಮಾತನಾಡ್ತಾನೆ. ಆದರೆ ದೇವರು, ಮನುಷ್ಯ ಮತ್ತು ದೇವರ ಸಂಬಂಧ, ಆತ್ಮ ಇತ್ಯಾದಿ ಬಗೆಗೆ ಮಾತನಾಡಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅವನು ಸತ್ತಾಗೂ ಕೂಡ ಚಿಕ್ಕ ಹುಡುಗ, 25 ವರ್ಷದ ಹುಡುಗ. ಮತ್ತು ಈ ಧಾರವಾಡದ ಜನರು, ಧಾರವಾಡದ ಸಂಸ್ಕೃತಿ ಬೇಂದ್ರೆಯವರ ಮೇಲೆ ದಟ್ಟವಾದ ಪರಿಣಾಮವನ್ನು ಬೀರ್ತು. ಎಲ್ಲೇ ಹೋದರೂ ಕೂಡ ಅವರು ಮತ್ತೆ ಧಾರವಾಡವನ್ನು ನೆನಪು ಮಾಡ್ಕೋತಾ ಇದ್ರು. ಬಾರೋ ಸಾಧನಿಕೇರಿಗೆ, ಮರಳಿ ನಿನ್ನಿ ಊರಿಗೆ
ಅಂತಕ್ಕಂಥ ಮಾತನ್ನು. ಯಾರೇ ಧಾರವಾಡದಲ್ಲಿ ಹೋಗಿ ನೆಲೆಸಿದರೂ ಕೂಡ ಆ ಧಾರವಾಡ ಅನ್ನೋದೇನಲ್ಲ, ಧಾರವಾಡದಲ್ಲಿ ಅಂಥ ಒಂದು ಶಕ್ತಿ ಇದೆ, ಒಂದು ಮಾಂತ್ರಿಕ ಶಕ್ತಿ ಇದೆ. ಅಲ್ಲಿ ನೀವು ಹೋಗಿ 6 ತಿಂಗಳು ಇದ್ರಿ ಅಂತಂದರೆ ಅಲ್ಲಿಂದ ಬಿಟ್ಟು ಬಂದರೆ ಅಷ್ಟು ಸರಳವಾಗಿ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮನ್ನು ಕಾಡ್ತಿರ್ತೈತಿ, ನಿಮ್ಮನ್ನು ಕೈ ಮಾಡಿ ಕರಿತಾ ಇರ್ತೈತಿ. ಸೊ ಬೇಂದ್ರೆ ಕನ್ನಡ ನವೋದಯದ ಅತ್ಯಂತ ಮಹತ್ವದ ಕವಿ. ಕಿಡ್ಸ್ನ ಮೇಲೆ ಕೂಡ ಈ ಲಂಡನ್ ನಗರ ಹೇಗೆ ಧಾರವಾಡ ಬೇಂದ್ರೆಯವರ ಒಂದು ಭಾವನಾತ್ಮಕ ಜಗತ್ತಿನ ಭಾಗವಾಗಿತ್ತು, ಹಾಗೆ ಲಂಡನ್ ಕಿಡ್ಸ್ ಕವಿಯ ಭಾವನಾತ್ಮಕ ಜಗತ್ತಿನ ಭಾಗ ಆಗಿತ್ತು. ಲಂಡನ್ನಿನ ಜನತೆ ಹಾಗೂ ಲಂಡನ್ನಿನ ಬೇರೆ 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 ಪ್ರದೇಶಗಳು ಕಿಡ್ಸ್ನ ಮೇಲೆ ಪ್ರಭಾವ ಬೀರಿದ್ವು. ಬೇಂದ್ರೆ ಕನ್ನಡ ನವೋದಯದ ಪ್ರಾತಿನಿಧಿಕ ಕವಿ ಆದರೆ ಜಾನ್ ಕಿಡ್ಸ್ ಬ್ರಿಟಿಷ್ ರೊಮ್ಯಾಂಟಿಕ್ ಯುಗದ ಪ್ರಾತಿನಿಧಿಕ ಕವಿ ಆಗಿದ್ದ ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಬೇಂದ್ರೆಯವರಲ್ಲೂ ಕೂಡ ಬೇಂದ್ರೆಯವರು ಕೌಟುಂಬಿಕ ಸಾವು ನೋವು ಉಂಡವರು. 6 ಜನ ಮಕ್ಕಳನ್ನು ಕಳೆದುಕೊಂಡರು. 9 ಜನ ಮಕ್ಕಳಲ್ಲಿ 6 ಜನ ಮಕ್ಕಳನ್ನು ಕಳೆದುಕೊಂಡವರು. ಈ ಮಗನ್ನ ಕಳೆದುಕೊಳ್ಳೋದು ಇದೆಯಲ್ಲ, ಒಬ್ಬ ತಂದೆಗೆ ಅಥವಾ ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ದುಃಖ ಮತ್ತೊಂದು ಇಲ್ಲ. ಈ ರೈಡರ್ಸ್ ಟು ದ ಸಿ ಅಂತ ಒಂದು ಸಿಂಗ್ ಬರೆದ ಒಂದು ನಾಟಕ ಇದೆ. ಆ ನಾಟಕವನ್ನು ನೀವು ಓದಬೇಕು. ಮಕ್ಕಳನ್ನು ಕಳೆದುಕೊಂಡು ಒಬ್ಬ ತಾಯಿ ಅನುಭವಿಸ್ತಕ್ಕಂಥ ನೋವಿನ ತೀವ್ರತೆ ಹೇಗಿರ್ತದೆ ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಆ ಒಂದು ದುಃಖವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ತಂದೆ ಪಾಲಕರ ಕಣ್ಣು ಮುಂದೆ ತೀರಿ ಹೋಗಬಾರ್ದು. ಅದು ಕ್ರಮ ಅಲ್ಲದು. ತಂದೆ ಮೊದಲು ಸತ್ತು ಮಗ ಆಮೇಲೆ ಹೋಗಬೇಕು, ಮಗ ಮೊದಲು ಹೋಗಿ ತಂದೆ ಆಮೇಲೆ ಹೋಗಬಾರ್ದು ಅಂತಕ್ಕಂಥ ಮಾತು. ಹಾಗೆ 6 ಜನ ಮಕ್ಕಳನ್ನು ಕಳೆದುಕೊಂಡಂಥ ಈ ಪಾಲಕರ ಮಾನಸಿಕ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಅವರ ಬಹುತೇಕ ಕವನಗಳಲ್ಲಿ ಅನ್ನಿ ಹಿಂಗೆ ನೋಡಬೇಡ ನನ್ನ ಅನ್ನೋದು ಒಂದೇ ಕವನಲ್ಲ, ಬೇರೆ ಬೇರೆ ಕವನಗಳಲ್ಲಿ ಅವ್ರು ಹೇಳ್ತಾರೆ. ಇನ್ನೊಂದು ಕವನದಲ್ಲಿ ಹೇಳ್ತಾರೆ, ಯು ಕೆ ನಾಟ್ ಇಮ್ಯಾಜಿನ್ ದ ಗ್ರೀಫ್ ಆಫ್ ಎ ಮ್ಯಾನ್ ಹೂ ಹ್ಯಾಸ್ ಲಾಸ್ಟ್ ಹಿಸ್ ಸನ್ಸ್. ಒಬ್ಬ ಮಗನನ್ನು ಕಳೆದುಕೊಂಡ ಅಥವಾ ಮಕ್ಕಳನ್ನು ಕಳೆದುಕೊಂಡ ತಂದೆಯ ಸಾವಿನ ಕಲ್ಪನೆ ಬೇರೆಯವರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆದರೆ ಕೀಟ್ಸನಿಗೆ ಮದುವೆನೇ ಆಗಲಿಲ್ಲ, ಆದರೆ ಮೊದಲಿಗೆ ತಂದೆಯನ್ನು ಕಳೆದುಕೊಂಡ, ತಾಯಿಯನ್ನು ಕಳೆದುಕೊಂಡ. ತಾಯಿ ಮರುಮದುವೆ ಆಗಿದ್ದರೂ ಕೂಡ ಅವಳ ಬಗೆಗೆ ಅವನಿಗೆ ಅನುಕಂಪ ಇತ್ತು, ಪ್ರೀತಿ ಇತ್ತು. ಅವಳು 5 ವರ್ಷ ಆದಮೇಲೆ ಆ ಗಂಡನನ್ನು ಬಿಟ್ಟು ತಿರುಗಿ ಬಂದಳು. ಆಮೇಲೆ ಕ್ಷಯರೋಗಕ್ಕೆ ತುತ್ತಾದ್ಲು. ಶಿ ವಾಸ್ ದಿ ಫಸ್ಟ್ ವುಮನ್ ಟು ಡೈ ಆಫ್ ಟ್ಯೂಬರ್ಕ್ಯುಲೋಸಿಸ್. ಅಂದರೆ ಆ ಕಾಲದಲ್ಲಿ 19ನೇ ಶತಮಾನದಲ್ಲಿ TB ಅನ್ನೋದು ಭಾಳ ದೊಡ್ಡ ರೋಗ. ಅದು ಈ ಕೊರೋನಾಕ್ಕಿಂತಲೂ ಭಾಳ ತೀವ್ರವಾದಂಥ ಆಘಾತಕಾರಿಯಾದಂಥ ಒಂದು ರೋಗ ಆಗಿತ್ತು. ಅದಕ್ಕೆ ಚಿಕಿತ್ಸೆ ಇರಲಿಲ್ಲ, ಔಷಧಿ ಇರಲಿಲ್ಲ. ತಂದೆಯನ್ನು ಕಳೆದುಕೊಂಡ, ತಾಯಿಯನ್ನು ಕಳೆದುಕೊಂಡ, ಒಬ್ಬ ಸಹೋದರ ಕೂಡ ಕ್ಷಯರೋಗಕ್ಕೆ ತುತ್ತಾದ, ಕೊನೆಗೆ ತಾನೂ ಕ್ಷಯರೋಗಕ್ಕೆ ತುತ್ತಾದ. ಹೀಗಾಗಿ ತನ್ನ ಒಂದು 12, 8ರಿಂದ 25, 13 ವರ್ಷದ ಅವಧಿಯಲ್ಲಿ ಅವನು ತನಗೆ ಪ್ರಿಯರಾದ ಎಲ್ಲ ಜನರನ್ನು ಕಳೆದುಕೊಂಡು ಹೋಗ್ಬಿಟ್ಟ. ಬೇಂದ್ರೆ ಸುನೀತ ಮತ್ತು ಭಾವಗೀತೆಗಳನ್ನು ಬರೆದ್ರು. ಕಿಡ್ಸ್ ಸುನೀತಗಳನ್ನು ಬರೆದ ಅವನು. ಆಮೇಲೆ ಓಡ್ಸ್ ಬರೆದ. ಓಡ್ ಅನ್ನೋದು ಒಂದು ಕಾವ್ಯ ಪ್ರಕಾರ. ಅದು ಒಂದು ದೃಷ್ಟಿಯಿಂದ ಭಾವಗೀತೆನೇ, ಅದನ್ನು ಕೂಡ ಭಾವಗೀತೆನೇ. ಸ್ವಲ್ಪ ವ್ಯತ್ಯಾಸ ಇದೆ ಅವೆರಡು ಫಾರ್ಮ್ಗಳಲ್ಲಿ. ಬೇಂದ್ರೆಯವರು ಗೆಳೆಯರ ಬಳಗವನ್ನು ಕಟ್ಟಿಕೊಂಡ್ರು. ನಮಗೆಲ್ಲ ಗೊತ್ತಿದೆ, ಗೆಳೆಯರ ಬಳಗ ಕನ್ನಡ ಸಾಹಿತ್ಯದಲ್ಲಿ ಅದಕ್ಕೆ ತನ್ನದೇ ಆದಂಥ ಒಂದು ಸ್ಥಾನಮಾನವಿದೆ. ಬೇಂದ್ರೆಯವರಿದ್ದರು, ಮುಗುಳಿಯವರಿದ್ದರು, ಗೋಕಾಕರಿದ್ದರು, ಮಧುರ್ಚಂದ್ರಿದ್ದರು, ಮತ್ತು ಬೇರೆ ಬೇರೆ ಜನರಿದ್ದರು. ಕೀಟ್ಸರಿಗೆ ಇಂಥ ಒಂದು ಗೆಳೆಯರ ಗುಂಪು ಕಟ್ಕೋಬೇಕಂತ ಇರಲಿಲ್ಲ, ಬಟ್ ಅವನಿಗೆ ಗೆಳೆಯರು ಸಿಕ್ಕರು. ಲೀ ಹಂಟ್ ಇದ್ದ, ಹ್ಯಾಸ್ಲಿಟ್ ಇದ್ದ, ಆಮೇಲೆ ಕೀಟ್ಸ್ ಅವರೆಲ್ಲ ಸೇರಿಕೊಂಡ್ರು. ಆದರೆ ಅವರೊಂದು ಗೆಳೆಯರ ಗುಂಪು ಕಟ್ಕೊಳ್ಳಿಲ್ಲ. ಆದರೆ ಎಲ್ಲರೂ ಸೇರಿ ಕಾವ್ಯವನ್ನು ಬರಿತಾ ಇದ್ರು. ವಿಮರ್ಶಕರು ಅವರಿಗೆ ದ ಕೊಕ್ನಿ ಸ್ಕೂಲ್ ಅಂತಂದರು. ಕೊಕ್ನಿ ಸ್ಕೂಲ್ ಅಂದರೆ ಅದೊಂಥರ ವ್ಯಂಗ್ಯ, ವಿಡಂಬನೆ. ಅದೊಂದು ಟೀಕೆ. ಆ ಟೀಕೆ ಇವತ್ತು ಹೊಗಳಿಕೆ ಆಗಿದೆ. ಆ ಎಲ್ಲ ಕವಿಗಳನ್ನು ಸೇರಿಸಿ ದ ಕೊಕ್ನಿ ಸ್ಕೂಲ್ ಅಂತ ಕರೀತಾರೆ. ಹಾಗೆ ಲೇಕ್ ಪೋಯಿಟ್ಸ್ ಅಂತ ಕರೀತಾರೆ ಯಾರಿಗೆ, ವರ್ಡ್ಸ್ವರ್ತ್ಗೆ, ಕಾಲ್ರಿಡ್ಜ್, ಸದೆ ಅವರಿಗೆಲ್ಲ. ಅದು ಕೂಡ ಆ ಕಾಲದಲ್ಲಿ ಒಂದು ವಿಮರ್ಶೆ ಆಗಿತ್ತು. ಈಗ ಅವರು ದೇ ಆರ್ ನೋನ್ ಆ್ಯಸ್ ದ ಲೇಕ್ ಪೋಯಿಟ್ಸ್, ದಿ ಕೊಕ್ನಿ ಪೋಯಿಟ್ಸ್ ಅಂತಕ್ಕಂಥದ್ದು. ಇಲ್ಲಿ ಕೂಡ ಗೆಳೆಯರ ಗುಂಪಿನ ಕಾವ್ಯ ಅಂತಕ್ಕಂಥ ಮಾತು ಇದೆ. ಆಮೇಲೆ ಬೇಂದ್ರೆ ಅವರು ತಮ್ಮ ಕಾವ್ಯದ ಶಿಲ್ಪದೊಂದಿಗೆ, ಭಾಷೆಯೊಂದಿಗೆ ನಿರಂತರವಾಗಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಬಂದರು.
ಹಾಗೆಯೇ ಕೀಟ್ಸ್ ಕೂಡ ಈ ಕೆಲಸವನ್ನು ಬಹಳ ಸಮರ್ಥವಾಗಿ ಮಾಡಿದ. ಒಂದು ಕಾವ್ಯದಿಂದ ಇನ್ನೊಂದು ಕಾವ್ಯಕ್ಕೆ, ಒಂದು ಕವನದಿಂದ ಇನ್ನೊಂದು ಕವನಕ್ಕೆ ಅವನು ಎಕ್ಸ್ಪೆರಿಮೆಂಟ್ ಮಾಡಿದ. ಮೊದಲಿಗೆ ಅನುವಾದ ಮಾಡಿದ, ಆಮೇಲೆ ಸುನೀತಗಳನ್ನು ಬರೆದ, ಆಮೇಲೆ ಓಡ್ಸ್ಗಳನ್ನು ಬರೆದ, ಆಮೇಲೆ ಪ್ರೇಮ ಕಾವ್ಯಗಳನ್ನು ಬರೆದ, ಆಮೇಲೆ ಚಿಕ್ಕ ಚಿಕ್ಕ ಪದ್ಯಗಳನ್ನು ಬರೆದ, ಆಮೇಲೆ ಎಪಿಸ್ಟಲ್ಸ್ಗಳನ್ನು ಬರೆದ, ಆಮೇಲೆ ಓಡ್ಸ್ಗಳನ್ನು ಬರೆದ, ಆಮೇಲೆ 3 ದೀರ್ಘ ಕವಿತೆಗಳನ್ನು ಕೂಡ ಅವನು ಬರೆದ. ಒಂದು ಎಂಡಿಮಿಯಾನ್ ಅವನ ಜೀವವನ್ನೇ ತೆಗೆದುಕೊಂಡಂಥ ಒಂದು ಕಾವ್ಯ, ಅದರ ಬಗೆಗೆ ನಾನು ಆಮೇಲೆ ಹೇಳ್ತೇನೆ. ಆಮೇಲೆ ಲಾಮಿಯಾ ಅನ್ನೋದು ಒಂದು, ಲಾಮಿಯಾ, ಎಂಡಿಮಿಯನ್, ಹೈಪೇರಿಯನ್ ಅಂತಕ್ಕಂಥದ್ದು ಒಂದು ಕವನ. ಈ ದೀರ್ಘ ಕವನಗಳನ್ನು ಕೂಡ ಬರೆದ. ಆಮೇಲೆ ಸಾಕಷ್ಟು ಚಿಂತನೆ ಮಾಡಿದ. ನನಗೆ ಬಹಳ ಆಶ್ಚರ್ಯ ಅನಿಸೋದೇನಂತಂದರೆ, ಇಷ್ಟೆಲ್ಲ ಸಾವುಗಳ ಮಧ್ಯೆ, ಆಘಾತಗಳ ಮಧ್ಯೆ, ಬಡತನದ ಮಧ್ಯೆ, ದಾರಿದ್ರ್ಯದ ಮಧ್ಯೆ, ಆಮೇಲೆ ಬೇರೆ ಬೇರೆ ಭಾವನಾತ್ಮಕ ಸಮಸ್ಯೆಗಳ ಮಧ್ಯೆ ಹೇಗೆ ಕೀಟ್ಸ್ ಕಾವ್ಯವನ್ನು ಬರೆದ ಮತ್ತು ಕಾವ್ಯದ ಕುರಿತು ಚಿಂತನೆ ಮಾಡಿದ. ಅವನು 148 ಕವನಗಳನ್ನು ಬರೆದ. 148 ಕವನಗಳನ್ನು ಬರೆದ. ಬೇಂದ್ರೆಯವರು 1425, ನಾನು ಆಮೇಲೆ ಹೇಳ್ತೀನಿ ಎಷ್ಟು ಕವನಗಳನ್ನು ಅವರು ಬರೆದರು. ಆಮೇಲೆ 204 ಪತ್ರಗಳನ್ನು ಕೀಟ್ಸ್ ಬರೆದ. ಅದರಲ್ಲಿ 20 ಪ್ರೇಮ ಪತ್ರಗಳನ್ನು ಒಳಗೊಂಡಂತೆ 204 ಪತ್ರಗಳನ್ನು ಬರೆದ. ನಾನು ಬೆಳಗ್ಗೆ ಒಂದು ವೆಬಿನಾರ್ನಲ್ಲಿ ಹೇಳಿದೆ, ಈ 204 ಪತ್ರಗಳ ಮೇಲೆ 204 PhD ಪ್ರಬಂಧಗಳನ್ನು ಬರೆಯಬಹುದು ಅಂತ. ಸಮಯ ಸಿಕ್ಕರೆ ನಿಮಗೆ ಒಂದು ಪತ್ರ, ಅವನ ಕೊನೆಯ ಪತ್ರ ಓದಬೇಕಂತ ಇದೆ. ಸಾಧ್ಯ ಆದರೆ ನಾನು ಆ ಉತ್ತರವನ್ನು ಓದ್ತೇನೆ. ಇದು ಅಂದರೆ ಇದೆಲ್ಲ ಇಲ್ಲಿ ವೈವಿಧ್ಯತೆ ಇದೆ. ಒಬ್ಬ ಕವಿಯ ಒಂದು ಪ್ರತಿಭೆ ಹೆಗ್ಗುರುತು ಅಂತಂದರೆ ವೆರೈಟಿ, ವೈವಿಧ್ಯತೆ ಇರದೇ ಇರತಕ್ಕಂಥವ ಒಬ್ಬ ಲೇಖಕ ಆಗಂಗಿಲ್ಲ, ಕವಿ ಆಗಂಗಿಲ್ಲ, ಆ್ಯಕ್ಟರ್ ಆಗಂಗಿಲ್ಲ, ಇನ್ನೇನೂ ಆಗೋದಿಲ್ಲ. ಸೊ ಆ ವೈವಿಧ್ಯತೆ ಬೇಂದ್ರೆಯವರಲ್ಲಿದೆ, ಆ ವೈವಿಧ್ಯತೆ ಕೀಟ್ಸ್ನಲ್ಲಿದೆ, ಬೇರೆ ಎಲ್ಲ ಶ್ರೇಷ್ಠ ಕವಿಗಳಲ್ಲೂ ಕೂಡ ಇದೆ. ಬೇಂದ್ರೆ ಕಾವ್ಯದಲ್ಲಿ ನಾವು ಜನಪದವನ್ನು ಕಾಣ್ತೀವಿ, ಆಮೇಲೆ ಧಾರವಾಡದ ನುಡಿಗಟ್ಟುಗಳನ್ನು ಕಾಣ್ತೀವಿ. ಈ ಮಟ್ಟದ ಒಂದು ಎಕ್ಸ್ಪೆರಿಮೆಂಟ್ ನಮಗೆ ಕೀಟ್ಸ್ನಲ್ಲಿ ಸಿಗೋದಿಲ್ಲ. ಯಾಕೆಂದರೆ ಅಲ್ಲಿ ಈ ಪ್ರಾದೇಶಿಕವಾದಂಥ ನುಡಿಗಟ್ಟುಗಳು ಬಹಳ ಕಡಿಮೆ. ಅದು ಲ್ಯಾಂಗ್ವೇಜ್ ಹ್ಯಾಸ್ ಬೀನ್ ಸ್ಟ್ಯಾಂಡರ್ಡೈಸ್ಡ್. ಇಲ್ಲಿ ಕನ್ನಡದಲ್ಲಿ ಇಲ್ಲ, ಬೇರೆ ಬೇರೆ ಇದು ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಕನ್ನಡ ಇದೆ. ಕರ್ನಾಟಕದಲ್ಲಿ ಸುಮಾರು ಒಂದು 20-30 ಕನ್ನಡದ ಪ್ರಭೇದಗಳನ್ನು ನಾವು ಕಾಣ್ಬೋದು. ಇಂಗ್ಲೀಷ್ನಲ್ಲಿ ಇಲ್ಲ ಅಂತೇನಿಲ್ಲ, ಬಟ್ ಅದು ಜನರು ಸ್ವೀಕಾರ ಮಾಡೋದಿಲ್ಲ ಆ ನುಡಿಗಟ್ಟಲ್ಲಿ ಬರೆದ್ರೆ. ಇಲ್ಲಿ ಸ್ವಲ್ಪ ಸ್ಲ್ಯಾಂಗ್ ಲ್ಯಾಂಗ್ವೇಜನ್ನು ನಾವು ಕಾಣ್ಬೋದು. ಆಮೇಲೆ ಶೇಕ್ಸ್ಪಿಯರ್ನ ಪ್ರತಿಭೆಯನ್ನು ವರ್ಣನೆ ಮಾಡಲಿಕ್ಕೆ ಕಾಲ್ರಿಡ್ಜ್ ಒಂದು ಫ್ರೇಸನ್ನು ಹುಟ್ಟಾಕ್ತಾನೆ. ಏನಂದರೆ ಮೀರಿಯಡ್ ಮೈಂಡೆಡ್ ಅಂತ. ಅಂದರೆ ಅದು ಮೀರಿಯಡ್ ಮೈಂಡೆಡ್ ಅಂತಂದರೆ ವೆರೈಟಿ ಅಂತ ಬರ್ತಾನೆ. ಒಂದು 37 ನಾಟಕಗಳಲ್ಲಿ ಎಲ್ಲ ನಾಟಕಗಳು ಬೇರೆ, 154 ಸುನೀತಗಳಲ್ಲಿ ಎಲ್ಲ ಸುನೀತಗಳು ಬೇರೆ, ವಸ್ತುವಿನ ದೃಷ್ಟಿಯಿಂದ ಮತ್ತು ಶೈಲಿಯ ದೃಷ್ಟಿಯಿಂದ, ಭಾಷೆಯ ದೃಷ್ಟಿಯಿಂದ ಒಂದಕ್ಕೊಂದು ಭಿನ್ನ ಇರೋದರಿಂದ ಅವನ ಪ್ರತಿಭೆಯನ್ನು ವರ್ಣಿಸಲಿಕ್ಕೆ ಅವನು ಈ ಪದವನ್ನು ಬಳಸ್ತಾನೆ. ನಾವು ಇದೇ ಪದವನ್ನು, ಈ ಮೀರಿಯಡ್ ಮೈಂಡೆಡ್ ಅಂತಕ್ಕಂಥ ಒಂದು ಫ್ರೇಸನ್ನು ನಾವು ಕೀಟ್ಸನ ಪ್ರತಿಭೆಯನ್ನು ಬಣ್ಣಿಸಲಿಕ್ಕೆ ಅಥವಾ ಬೇಂದ್ರೆಯವರ ಪ್ರತಿಭೆಯನ್ನು ವರ್ಣಿಸಲಿಕ್ಕೆ ಅನ್ವಯಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬೇಂದ್ರೆ ಮತ್ತು ಕೀಟ್ಸ್ ಇಬ್ಬರಿಗೆ ಕಾವ್ಯವೇ ಜೀವನ ಆಗಿತ್ತು. ಇದರ ಬಗೆಗೆ 2 ಮಾತಿಲ್ಲ. ದೇ ಲವ್ಡ್ ಪೋಯಿಟ್ರಿ ಆ್ಯಂಡ್ ದೇ ವೇರ್ ಪೋಯಿಟ್ಸ್ ಫ್ರಮ್ ದಿ ಬರ್ತ್ ಟಿಲ್ ದಿ ಡೆತ್. ಹುಟ್ಟಿದ ಸಾವಿನವರೆಗೂ ಅವರು ಕವಿಗಳಾಗಿ ಇದ್ದರು. ಇಬ್ಬರು ಕಾವ್ಯಗಳನ್ನು ಬರೆದರು ಅಂತಕ್ಕಂಥದ್ದು. ಆಮೇಲೆ ಕೀಟ್ಸನ ಕಾವ್ಯದಲ್ಲಿ ಪ್ರಧಾನವಾದಂಥ ಆಶಯಗಳೇನು, ಕೀಟ್ಸ್ ಕಾವ್ಯದ ಆಶಯ ಏನಾಗಿತ್ತು, ಅಥವಾ ಕೀಟ್ಸ್ ಕಾವ್ಯದಲ್ಲಿ ನಮಗೆ ಕಾಣ್ತಕ್ಕಂಥ ಮುಖ್ಯವಾದ ಅಂಶಗಳು ಯಾವ್ಯಾವು ಅಂತಂದರೆ, ಒಂದು ಅಲ್ಲಿ ಭಾಳಷ್ಟು ವೈರುಧ್ಯಗಳನ್ನು ನಾವು ಕಾಣ್ತೀವಿ, ವಿರೋಧಾಭಾಸಗಳನ್ನು ನಾವು ಕಾಣ್ತೀವಿ. ಒಂದು ಭಾವಗಳ ಮತ್ತು ಆನಂದದ ಕ್ಷಣಿಕತೆ, ಇದ್ರ ಬಗ್ಗೆ ಭಾಳ ಮಾತಾಡ್ತಾನೆ. ಅವನಿಗೆ ಜಾಯ್ ಅಂತ ಎಂದಿಲ್ಲ, ಸಂತೋಷ ಅಂತೀವಲ್ಲ, ಸಂತೋಷ ಅವನು ಹೇಳ್ತಾನೆ. ಈ ಜಾಯ್ ಅನ್ನೋದು ಯಾವತ್ತೂ ತನ್ನ ಬೆರಳನ್ನು ತನ್ನ ತುಟಿಯ ಮೇಲೆ
ಇಟ್ಕೊಂಡಿರ್ತದಂತೆ. ಮುಗೀತು, ಇಲ್ಲಿಗೆ ಮುಗೀತು ಅಂತ. ಅಂದರೆ ಒಂದು ಕ್ಷಣ ನಿನಗೆ ನೆಮ್ಮದಿ ಸಿಕ್ಕಿದೆಯಲ್ಲ, ಸುಖ ಸಿಕ್ಕಿದೆಯಲ್ಲ, ಇಷ್ಟು ಸಾಕು ನಿನಗೆ ಅಂತಕ್ಕಂಥದ್ದು. ಇದು ಏನದಲ್ಲ, ಭಾಳ ಕ್ಷಣಿಕವಾದದ್ದು. ಆಮೇಲೆ ಕಲೆ ಅನ್ನೋದು ಅದು ಅಮರವಾದದ್ದು. ಏನಂದರೆ ಈ ಟ್ರಾನ್ಸಿಟರಿನೆಸ್ ಆಫ್ ಪ್ಲೆಜರ್ ವರ್ಸಸ್ ಇಮ್ಮಾರ್ಟಾಲಿಟಿ ಆಫ್ ಆರ್ಟ್. ಕಲೆ ಅನ್ನೋದು ಅದು ಕಾವ್ಯಕ್ಕೆ ಸಾವಿಲ್ಲ, ಕಾವ್ಯಕ್ಕೆ ಮುಪ್ಪಿಲ್ಲ, ಕಾವ್ಯ ಅಮರ. ಬದುಕು ಅದು ಅದು ನಶ್ವರ, ಅದು ನಶಿಸಿ ಹೋಗ್ತಕ್ಕಂಥದ್ದು, ಸಬ್ಜೆಕ್ಟ್ ಟು ಡಿಕೆ ಆ್ಯಂಡ್ ಡೆತ್. ಈ ಸಾವು ಮತ್ತು ಮುಪ್ಪು ಇದು ಶೇಕ್ಸ್ಪಿಯರಲ್ಲೂ ಕೂಡ, ಶೇಕ್ಸ್ಪಿಯರ್ನಿಗೆ ತುಂಬ ತುಂಬ ಕಾಡಿದ ಎರಡು ಜೀವನದ ವೈರುಧ್ಯಗಳಂದರೆ ಒಂದು ಸಾವು, ಇನ್ನೊಂದು ಮುಪ್ಪು. ಯಾಕೆ ಮನುಷ್ಯ ಸಾಯಬೇಕು, ಮುಪ್ಪಾಗಬೇಕು ಅಂತೇಳಿ. ಇನ್ನೊಂದೇನೆಂದರೆ ಅವನಲ್ಲಿ ಕನಸು ಮತ್ತು ವಿಷನ್, ದೃಷ್ಟಿ ಅಂತೀವಲ್ಲ, ವಿಷನ್, ಕನಸು ಮತ್ತು ದೃಷ್ಟಿ ಮತ್ತು ವಾಸ್ತವಿಕತೆ, ಅಗೇನಿಸ್ಟ್ ವಾಸ್ತವಿಕತೆ. ಒಂದು ಕಡೆ ಕನಸು, ಇನ್ನೊಂದು ಕಡೆ ವಾಸ್ತವಿಕತೆ. ಡ್ರೀಮ್, ವಿಷನ್ ವರ್ಸಸ್ ರಿಯಾಲಿಟಿ. ಇದೊಂದು ವಿರೋಧಾಭಾಸ. ಸುಖ ಮತ್ತು ದುಃಖ, ಇದು ಭಾಳಷ್ಟು ಲೇಖಕರಲ್ಲಿ ನಾವು ಕಾಣ್ತೇವೆ. ಆದರೆ ಒಂದೇ ಸಾಲಿನಲ್ಲಿ ಕೀಟ್ಸ್ ಬದುಕಿನ ಬಗ್ಗೆ ಹೇಳ್ತಾನೆ ಮತ್ತು ಸಾವಿನ ಬಗ್ಗೆ ಹೇಳ್ತಾನೆ. ಈಗ ಉದಾಹರಣೆಗೆ ಓಟು ನೈಂಟಿಂಗೇಲ್ ಕವನದಲ್ಲಿ ಅವನು ಏನು ಹೇಳ್ತಾನೆ ಅಂದರೆ, ಎಷ್ಟು ಅದ್ಭುತವಾಗಿ ನೀನು ಹಾಡ್ತಾ ಇದೆಯಲ್ಲ, ಇದು ಈ ಹಾಡನ್ನು ಕೇಳ್ತಾನೆ ನಾನು ಸತ್ತು ಹೋಗಬೇಕು. ಯಾಕೆ ಇನ್ನೊಂದು ಗಳಿಗೆಯಲ್ಲಿ ನಿನ್ನ ಹಾಡನ್ನು ಕೇಳ್ತಕ್ಕಂಥ ಒಂದು ಸಂದರ್ಭ ನನಗೆ ಒದಗಿ ಬರಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಹೀಗೆ ಸುಖ ದುಃಖ. ಆಮೇಲೆ ಆದರ್ಶ ಮತ್ತು ವಾಸ್ತವಿಕತೆ ಅನ್ನೋದು ಏನದು, ದ ಐಡಿಯಲ್ ಆ್ಯಂಡ್ ದ ರಿಯಲ್, ನಾಟ್ ಆ್ಯಂಡ್ ದ ರಿಯಲ್, ದ ಐಡಿಯಲ್ ವರ್ಸಸ್ ದ ರಿಯಲ್. ಹಾಗೆ ಮಾರ್ಟಲ್ ಇಮಾರ್ಟಲ್, ಕ್ಷಣಿಕ ಮತ್ತು ನಶ್ವರ ಆಗೋದು. ಜೀವನ ಮತ್ತು ಸಾವು, ಲೈಫ್ ಆ್ಯಂಡ್ ಡೆತ್. ಆಮೇಲೆ ಸೆಪರೇಷನ್ ಆ್ಯಂಡ್ ಕನೆಕ್ಷನ್, ದೂರ ಆಗುವುದು ಮತ್ತು ಹತ್ತಿರ ಬರುವುದು. ಇವು ನಾವು ಕೀಟ್ಸ್ನಲ್ಲಿ ಕಾಣ್ತೇವೆ. ಬೇಂದ್ರೆಯವರ ಒಂದು ಜಗತ್ತು ಅದೊಂದು ಅವರ ಇಡೀ ಕಾವ್ಯದ ಒಂದು ಆಶಯ ಅಂದರೆ ಸಮರಸವೇ ಜೀವನ. ಅವರ ಬದುಕಿನ ಆಶಯ ಇದಾಗಿತ್ತು ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಅವ್ರನ್ನ ಕಂಡಿಲ್ಲ, ನೋಡಿಲ್ಲ. ಬೇರೆ ಬೇರೆ ವರ್ಷನ್ಸ್ಗಳಿದ್ದೇವೆ. ಗುರುಗಳಾದ ಚಂಪಾ ಅವರು ಬೇಂದ್ರೆಯವರ ಬಗೆಗೆ, ಬೇಂದ್ರೆಯವರ ಜೀವನದ ಬಗೆಗೆ ಬೇರೆ ಆದಂಥ ಒಂದು ಮಾತನ್ನು ಹೇಳ್ತಾರೆ. ಬೇರೆ ಬೇರೆ ಜನ ಬೇರೆ ಬೇರೆ ಆದ ರೀತಿಯಲ್ಲಿ ಹೇಳ್ತಾರೆ. ಆದರೆ ಅವರ ಕಾವ್ಯದ ಒಂದು ಆಶಯ ಮಾತ್ರ ಸಮರಸವೇ ಜೀವನ ಆಗಿತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ಅವರಿಗೆ ಗಾಢವಾದ ನಂಬಿಕೆ ಇತ್ತು. ಸಾಕಷ್ಟು ಇಂಥ ಸಾಮ್ಯಗಳನ್ನು ನಾವು ಗುರುತಿಸ್ಬೋದು. ಇನ್ನು ಇಬ್ಬರ ಮಧ್ಯೆ ಪ್ರಮುಖವಾದ ವ್ಯತ್ಯಾಸಗಳೇನಂತಂದರೆ, ಬೇಂದ್ರೆ ತುಂಬು ಕೌಟುಂಬಿಕ ಜೀವನವನ್ನು ನಡೆಸಿದರು. ಕೀಟ್ಸನಿಗೆ ಇದು ಸಾಧ್ಯ ಆಗಲಿಲ್ಲ. ಅವನು ಹಿ ಡೈಡ್ ಆಸ್ ಎ ಬ್ಯಾಚುಲರ್, ಅವಿವಾಹಿತವಾಗಿಯೇ ಅವನು ತೀರಿ ಹೋದ. ಆದರೆ ತನ್ನ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಫ್ಯಾನಿ ಬ್ರೌನ್ ಅನ್ನೋ ಹುಡುಗಿಯನ್ನು ಅವನು ಭಾಳ ಗಾಢವಾಗಿ ಪ್ರೀತಿ ಮಾಡ್ತಾನೆ. ಅವಳನ್ನೇ ಲಗ್ನವಾಗಬೇಕು ಅಂತ ಅಂದ್ಕೋತಾನೆ. ಆಮೇಲೆ ದೇವರ್ ಎಂಗೇಜ್ಡ್, ಅವ್ರ ಮಧ್ಯೆ ಎಂಗೇಜ್ಮೆಂಟು ಕೂಡ ಆಗಿರ್ತದೆ. ಒಂದು ಅನ್ಆಫೀಸಿಯಲ್ ಆಗಿರ್ತದೆ, ಆಮೇಲೆ ಒಂದು ಆಫೀಸಿಯಲ್ ಎಂಗೇಜ್ಮೆಂಟು ಕೂಡ ಆಗ್ತದೆ. ಆದರೆ ಅವನಿಗೆ ಈ ಕ್ಷಯರೋಗಕ್ಕೆ ತುತ್ತಾದಮೇಲೆ ಅವನನ್ನು ದೂರ ಸರಿಸಿದಳು ಅಂತಕ್ಕಂಥ ಒಂದು ಮಾತು ಬರ್ತದೆ. ಹೀಗಾಗಿ ಅವನು ಸಫಲ ಪ್ರೇಮಿ ಅಲ್ಲ, ಅವನು ವಿಫಲ ಪ್ರೇಮಿ, ಭಗ್ನ ಪ್ರೇಮಿಯಾಗಿ ಅವನು ಬದುಕಿದ. ಬೇಂದ್ರೆ ಅವ್ರಿಗೆ ಆ ಪ್ರಶ್ನೆ ಇರಲಿಲ್ಲ. ಅವರ ಕೌಟುಂಬಿಕ ಜೀವನ ಭಾಳ ಅತ್ಯುತ್ತಮ ಆಗಿತ್ತು. ಆಮೇಲೆ ಬೇಂದ್ರೆ ಅವರು 85 ವರ್ಷ ತುಂಬು ಜೀವನ ನಡೆಸಿದರು. 85 ವರ್ಷ. ಕಿಡ್ಸ್ನಿಗೆ 25ನೇ ವರ್ಷದಲ್ಲಿ ತೀರಿಕೊಂಡ. ಅಂದರೆ 25 ಮತ್ತು 86, 85 ನೋಡಿ ನೀವು. ಕಿಡ್ಸ್ 52 ವರ್ಷ ಹೆಚ್ಚಿಗೆ ಬದುಕಿದರು. ಈ ಲಾಂಗ್ ಲೈಫ್ ಇದೆಯಲ್ಲ, ಇದು ಬಹಳ ಮುಖ್ಯ. ಒಬ್ಬ ಮನುಷ್ಯ ತುಂಬ ದೀರ್ಘಕಾಲವಾಗಿ ಬದುಕ್ತಾನೆ ಅಂತಂದರೆ, ನಾನು ಹೇಳೋದು ಸುಮ್ಮನೆ ಆ ಮನುಷ್ಯ ಈ ಮನುಷ್ಯ ಅಂತಲ್ಲ, ಒಬ್ಬ ಕ್ರಿಯೇಟಿವ್ ಜೀನಿಯಸ್, ಪ್ರತಿಭಾವಂತ ಮನುಷ್ಯ, ಒಳ್ಳೆಯ ಮನುಷ್ಯ. ಗಾಂಧಿಗೆ 125 ವರ್ಷ ಬದುಕಬೇಕಾಗಿತ್ತು. ಅಂಬೇಡ್ಕರ್ಗೆ 125 ವರ್ಷ 150 ವರ್ಷ ಬದುಕಬೇಕಾಗಿತ್ತು. ಅವರೆಲ್ಲ ಅಷ್ಟು ದೀರ್ಘಕಾಲ ಬದುಕಬೇಕಾಗಿತ್ತು. ಇರಲಿ, ಈಗ ವರ್ಡ್ಸ್ವರ್ತನಿಗೆ ಅಷ್ಟೆಲ್ಲ ಬರಲಿಕ್ಕೆ ಯಾಕೆ ಸಾಧ್ಯ ಆಯಿತು ಅಂತಂದರೆ, ಅವನು 75 ವರ್ಷ ಬದುಕಿದ. ಜಿ ಬಿ ಶಾ ಹೆಚ್ಚು ಕಡಿಮೆ 100 ವರ್ಷ ಬದುಕಿದ. ಆಮೇಲೆ ನಮ್ಮ ಕಾರಂತರಾಗಲಿ, ಕುವೆಂಪು ಅವರಾಗಲಿ, ಬೇಂದ್ರೆಯವರಾಗಲಿ, ಮಾಸ್ತಿಯವರಾಗಲಿ, ಗೋಕಾಕರಾಗಲಿ ಯಾರೂ 75ಕ್ಕಿಂತ ಮುಂಚೆ ತೀರ್ಕೊಳ್ಳಿಲ್ಲ.
ಆದರೆ ಲಂಕೇಶರು ಬೇಗನೆ ಹೋಗ್ಬಿಟ್ರು. ಆಮೇಲೆ ಡಿ ಆರ್ ನಾಗರಾಜು ಅಂತರು ಇನ್ನೂ ಚಿಕ್ಕವರಿದ್ದಾಗ ಹೋಗ್ಬಿಟ್ರು, ನಮಗಿಂತಲೂ ಚಿಕ್ಕವರು ಹೋದಾಗ. ಆಮೇಲೆ ತೇಜಸ್ವಿ ಕೂಡ ಭಾಳ ಜಲ್ದಿ ಹೋಗ್ಬಿಟ್ರು. ಅವರೆಲ್ಲ 85 ವರ್ಷ ಇರಬೇಕು. ನೀವೆಲ್ಲ ನನ್ನ ಮಾತುಗಳನ್ನ ಕೇಳ್ತಕ್ಕಂಥವ್ರು ನೀವು ಬಹಳಷ್ಟು ಜನ ಸಾಹಿತಿಗಳು, ಸಾಹಿತ್ಯಾಸಕ್ತರು ಇರೋದರಿಂದ ಅದಕ್ಕಾಗಿ ನೀವು ಇವತ್ತಿನ ದಿವಸ ಒಂದು ಪ್ರತಿಜ್ಞೆ ಮಾಡಿರಿ, ಯಾರೂ 90 ವರ್ಷಕ್ಕಿಂತ ಮುಂಚೆ ಸಾಯೋದು ಬೇಡ ಅಂತ. ದೀರ್ಘಕಾಲ ನಾವು ಬದುಕೋಣ. ಯಾಕಂದರೆ ಹೆಚ್ಚು ಓದ್ಬೋದು, ಹೆಚ್ಚು ಬರೆಯಬೋದು, ಹೆಚ್ಚು ಜನರಿಗೆ ಒಳ್ಳೆಯದನ್ನು ಹೇಳ್ಬೋದು ಮತ್ತು ಕೇಳ್ಬೋದು ಅಂತಕ್ಕಂಥ ಮಾತು. ಬೇಂದ್ರೆಯವರು 1427 ಕವನಗಳನ್ನು ಬರೆದರು ತಮ್ಮ ಜೀವಿತಾವಧಿಯಲ್ಲಿ. 1427 ಇಸ್ ಎ ಬಿಗ್ ನಂಬರ್, ವೆರಿ ವೆರಿ ಬಿಗ್ ನಂಬರ್. ನಿಮ್ಗೆ ಇಂಗ್ಲೀಷಲ್ಲಂತೂ ಇಷ್ಟು ಯಾರೂ ಬರದೇ ಇಲ್ಲ. ಕಿಡ್ಸ್ 144, ಶೆಲ್ಲಿ ಇನ್ನೂ ಕಡಿಮೆ, ಬೈರನ್ ಇನ್ನೂ ಕಡಿಮೆ, ಕಾಲ್ರಿಜ್ ಸ್ವಲ್ಪ ಹೆಚ್ಚು ಬರೆದಿರ್ಬೋದು. ಆಮೇಲೆ ಕಿಡ್ಸ್ 450 ಕವನಗಳನ್ನು ಬರೆದು, ಅದಕ್ಕಿಂತ ಹೆಚ್ಚಿಗೆ ಹೊಡೆಸೋದು ಕೂಡ ಬರಲಿಲ್ಲ. ಶೇಕ್ಸ್ಪಿಯರ್ 154, ಕೀಟ್ಸು, ಎಲಿಯಟ್ ಆಗಿರ್ಬೋದು, WB ಯೇಟ್ಸ್ ಆಗಿರ್ಬೋದು, ಯಾರು 1427 ಕವನಗಳನ್ನು ಬರೆದಂಥ ಇಂಗ್ಲೀಷ್ ಕವಿಯನ್ನು ನಾನು ನೋಡಿಲ್ಲ. ಆಮೇಲೆ ಕೀಟ್ಸ್ಗೆ ಅದು ಸಾಧ್ಯ ಆಗಲಿಲ್ಲ. 148 ಕವನಗಳನ್ನು ಬರೆದರು. ಸಂಖ್ಯೆ ಮಾತ್ರ ಮಹತ್ವದಲ್ಲ, ಇಲ್ಲಿ ಆ ಕವನದ ಗುಣಮಟ್ಟ ಮತ್ತು ಆ ಕವನ ಉಂಟು ಮಾಡ್ತಕ್ಕಂಥ ಪರಿಣಾಮ, ಅದರ 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 ಸೊಗಡು, ಆಮೇಲೆ ಅದು ಕಟ್ಟಿಕೊಡ್ತಕ್ಕಂಥ ಒಂದು ಜೀವನ ದರ್ಶನ, ಅದು ನಮ್ಮ ಮನಸ್ಸಿನ ಮೇಲೆ, ಭಾವದ ಮೇಲೆ, ನಮ್ಮ ಇಡೀ ನಮ್ಮ ಆತ್ಮದ ಮೇಲೆ ಉಂಟು ಮಾಡ್ತಕ್ಕಂಥ ಪರಿಣಾಮ, ಇವೆಲ್ಲ ಭಾಳ ಮುಖ್ಯ ಆಗ್ತವೆ. ಇರಲಿ, ಕಿಡ್ಸ್ 148 ಕವನಗಳನ್ನು, 204 ಪತ್ರಗಳನ್ನು ಬರೆದ. ಅದರಲ್ಲಿ 8 ಪ್ರೇಮ ಕವಿತೆಗಳು ಇವೆ ಮತ್ತು 20 ಪ್ರೇಮ ಪತ್ರಗಳು ಕೂಡ ಇವೆ. ಬೇಂದ್ರೆ ಕಾವ್ಯದಲ್ಲಿ ನಾವು ಈ ಚಿತ್ರಮುಖ ಸೌಂದರ್ಯವನ್ನು ಕಾಣ್ಬೋದು. ಇದನ್ನು ಅರವಿಂದ್ ಅವರು ಭಾಳ ಚೆನ್ನಾಗಿ ಗುರುತಿಸಿದ್ದಾರೆ. ಬೇರೆ ಸಂದರ್ಭದಲ್ಲಿ ಅದನ್ನು ನಾವಿಲ್ಲಿ ಬಳಸ್ಕೋಬೋದು. ಒಂದು, ಈ ಚತುರ್ಮುಖ ಸೌಂದರ್ಯದಲ್ಲಿ ಒಂದು ಇಮ್ಯಾಜಿನೇಟಿವ್ ಬ್ಯೂಟಿ ಅಂತ ಕರಿತೀವಿ, ಎರಡನೇದು ಸೆನ್ಶುವಸ್ ಬ್ಯೂಟಿ, ಮೂರನೇದು ಇಂಟಲೆಕ್ಚುವಲ್ ಬ್ಯೂಟಿ ಮತ್ತು ನಾಲ್ಕನೇದು ಐಡಿಯಲ್ ಬ್ಯೂಟಿ. ಈ ಅರವಿಂದೋ ಅಂಥವರು ಈ ಐಡಿಯಲ್ ಬ್ಯೂಟಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಬೇಂದ್ರೆಯವರಲ್ಲಿ ನಾವು ಇಮ್ಯಾಜಿನೇಟಿವ್ ಬ್ಯೂಟಿಯನ್ನು ಕಾಣ್ತೇವೆ, ಆಮೇಲೆ ಸೆನ್ಶುವಸ್ ಬ್ಯೂಟಿಯನ್ನು ಕಾಣ್ತೇವೆ. ಉದಾಹರಣೆಗೆ ಚಳಿ ಯಾಕೆ ಕವನವನ್ನು ನೀವು ಓದಿದರೆ ಭಾಳ ಆಪ್ತವಾದ ಸೂಕ್ಷ್ಮವಾಗಿ ನೀವು ಆ ಕವನವನ್ನು ಓದಿದರೆ ನಿಮಗೆ ಚಳಿ ಹತ್ತಬಹುದು. ಅದು ದಿ ಪ್ರೋಗ್ರೆಸ್ ಆಫ್ ಕೋಲ್ಡ್, ಚಳಿ ಹೇಗೆ ಕಾಲಿನಿಂದ ಮೇಲೆ ಏರ್ತದೆ ಅಂತಕ್ಕಂಥ ವರ್ಣನೆ ಇದೆ. ಆ ಒಂದು ಹೊಲ, ನೆಲ, ಅದೆಲ್ಲದರಲ್ಲಿ. ಶೇಕ್ಸ್ಪಿಯರ್ನ ಕೀಟ್ಸನ್ನೊಂದು ದ ಈವ್ ಆಫ್ ಸೈಂಟ್ ಆಗ್ನೀಸ್ ಅಂತ ಒಂದು ಕವನ ಇದೆ, ದ ಈವ್ ಆಫ್ ಸೈಂಟ್ ಆಗ್ನೀಸ್. ಆ ಕವನದಲ್ಲಿ ಕೋಲ್ಡ್ದ ವರ್ಣನೆ ಇದೆ, ಅಲ್ಲೂ ಕೂಡ ಕೋಲ್ಡ್ ಆದ ವರ್ಣನೆ ಇದೆ, ಚಳಿಯ ವರ್ಣನೆ ಇದೆ. ಏನಾಗ್ತದೆ ಅದನ್ನು ಓದಿದರೆ ಯು ಫೀಲ್ ಕೋಲ್ಡ್, ಚಳಿ, ನಾವೇ ಚಳಿಯಿಂದ ನಡುಗಬೇಕು ಅಂತ ಒಂದು ಅದ್ಭುತವಾದ ಚಿತ್ರಣವನ್ನು ಅವನು ಕೊಡ್ತಾನೆ. ಅಥವಾ ಇನ್ನೊಂದು ಕವನದಲ್ಲಿ ಒಂದು ಗ್ಲಾಸಿನಲ್ಲಿ ಸೆರೆಯನ್ನು ಹಾಕೋದು ಒಂದು ಚಿತ್ರಣ ಇದೆ. ಅದು ಆ ಒಂದು ಗ್ಲಾಸಿನಲ್ಲಿ ಸೆರೆ ಹಾಕೋದು, ಅದು ತುಂಬೋದು, ಮೇಲುಗಡೆ ಗುಳ್ಳೆ ಬರೋದು, ಅದೆಲ್ಲ ಆ ಚಿತ್ರಣ ಇದೆ. ಅದು ನೋಡಿಬಿಟ್ರೆ ಯಾರೋ ನಮ್ಮ ಮುಂದೆ ಒಂದು ಬಾಟ್ಲಿ ಇಟ್ಟು, ಒಂದು ಗ್ಲಾಸ್ ಇಟ್ಟು, ಆ ಗ್ಲಾಸ್ನಲ್ಲಿ ಬಾಟ್ಲಿಯಿಂದ ಸೆರೆ ಹಾಕಿದ ಒಂದು ಅನುಭವ ನಮಗೆ ಆಗ್ತದೆ. ಇದೆಲ್ಲ ಅದ್ಭುತವಾಗಿ ನಾವು ಕಿಡ್ಸ್ನಲ್ಲಿ ಕಾಣ್ತೀವಿ. ಬೇಂದ್ರೆಯವರಲ್ಲೂ ಕಾಣ್ತೀವಿ ಮತ್ತು ಕಿಡ್ಸ್ನಲ್ಲೂ ಕಾಣ್ತೀವಿ. ಕಿಡ್ಸ್ನಲ್ಲಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ನಾವು ಕಾಣ್ತೀವಿ. ಆದರೆ ಈ ಇಂಟಲೆಕ್ಚುವಲ್ ಬ್ಯೂಟಿಯ ಹತ್ತಿರ ಕಿಡ್ಸ್ ಹೋಲಿಕೆ ಸಾಧ್ಯ ಆಯಿತು ಹೈಪೇರಿಯನ್, ಎಂಡಿಮಿಯನ್ ಕವನಗಳಲ್ಲಿ. ಆದರೆ ಈ ಐಡಿಯಲ್ ಬ್ಯೂಟಿ ಅನ್ನೋದನ್ನು ಅವನಿಗೆ ರೀಚ್ ಆಗಲಿಲ್ಲ ಅಂತಕ್ಕಂಥ ಮಾತನ್ನು ವಿಮರ್ಶಕರು ಹೇಳ್ತಾರೆ. ಆದರೆ ಬೇಂದ್ರೆಯವರಿಗೆ ಇದು ಸಾಧ್ಯ ಆಯಿತು ಅಂತಕ್ಕಂಥದ್ದು. ಇನ್ನು ಬೇಂದ್ರೆಯವರ ಓದು ಬಹುಮುಖವಾಗಿತ್ತು. ಯಾಕೆಂದರೆ ಅವರಿಗೆ ನಾನೀಗಾಗಲೇ ಹೇಳಿದ ಹಾಗೆ 85 ವರ್ಷ ಅವರು ಬದುಕಿದರು. ಅವರಿಗೆ ಕನ್ನಡ ಬರ್ತಿತ್ತು, ಮರಾಠಿ ಬರ್ತಿತ್ತು, ಸಂಸ್ಕೃತ ಬರ್ತಿತ್ತು, ಇಂಗ್ಲೀಷ್ ಕೂಡ ಬರ್ತಿತ್ತು. ಅವರ ಒಂದು ಮನೆಯ ಮತ್ತು ಅವ್ರಿಗೆ ಆರೋಗ್ಯ ಅವರೊಂದಿಗೆ ಸಹಕರಿಸಿತ್ತು. ಪರಿಸರ ಕೂಡ ಅವರಿಗೆ ಪೂರಕವಾಗಿತ್ತು. ಅವ್ರ ಮನೆಯ ಗ್ರಂಥಾಲಯದಲ್ಲಿ, ಗ್ರಂಥ ಭಂಡಾರದಲ್ಲಿ 16,000 ಪುಸ್ತಕಗಳು ಇದ್ದಿದ್ದು ಅಂತಕ್ಕಂಥ ಒಂದು ಮಾತನ್ನು, ಈ ಒಂದು ಸಂಗತಿ ದಾಖಲೆಯಾಗಿದೆ. 122 ವಿಷಯಗಳಿಗೆ ಸಂಬಂಧಿಸಿದ ಸುಮಾರು 16,000 ಪುಸ್ತಕಗಳು ಅವರ ಗ್ರಂಥ ಭಂಡಾರದಲ್ಲಿ ಇದ್ದವು ಅಂತಕ್ಕಂಥದ್ದು. ಹಾಗೆ ಆದರೆ ಕೀಟ್ಸ್ಗೆ ಸಾಧ್ಯ ಆಗಲಿಲ್ಲ. ಯಾಕಂದರೆ
ಕೀಡ್ಸ್ ಮನೆಯಿಂದ ಮನೆಗೆ, ಊರಿಂದ ಊರಿಗೆ ಸ್ಥಳಾಂತರಗೊಳ್ಬೇಕಾಗ್ತಿತ್ತು. ಆಮೇಲೆ ಸೆಟಲ್ಡ್ ಲೈಫ್ ಅನ್ನೋದು ಅವನಿಗೆ ಸಿಗಲಿಲ್ಲ. ಭಾಳ ದುರ್ದೈವದ ಕವಿ. ನಾವು ಬೇಂದ್ರೆಯವರಿಗೆ ಭಾಳ ದುರ್ದೈವಿ ಅಂತ ಕರಿತೀವಿ. ಯಾಕಂದರೆ 6 ಜನ ಮಕ್ಕಳನ್ನ ಕಳ್ಕೊಂಡ್ರು. ಆಮೇಲೆ ಆರ್ಥಿಕವಾಗಿ ತೀವ್ರವಾದ ಸಮಸ್ಯೆಗೆ ಒಳಗಾಗಿದ್ದರು, ಇದೆಲ್ಲ. ಆದರೆ ಕೀಟ್ಸನ ಒಂದು ಜೀವನ ಇದೆಯಲ್ಲ, ಅದು ಬಹಳ ಹಾರಿಬಲ್. ಇಟ್ಸ್ ಹಾರಿಬಲ್ ಲೈಫ್. ಸುಮ್ಮನೆ ನಿಮಗೆ ಹೇಳ್ತೀನಿ ಕುತೂಹಲಕ್ಕಾಗಿ ನಿಮಗೆ. ಅವನು ತನ್ನ 8ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ. ಆಮೇಲೆ 14ನೇ ವಯಸ್ಸಿನ 8ನೇ ವಯಸ್ಸಿನಲ್ಲಿ ತಾಯಿ ಮದುವೆ ಮಾಡಿಕೊಂಡು ಮಕ್ಕಳನ್ನು ಬಿಟ್ಟು ಹೋಗ್ಬಿಟ್ಲು. ಆಮೇಲೆ 16ನೇ ವಯಸ್ಸಿಗೆ 18ನೇ ವಯಸ್ಸಿಗೆ ತಾಯಿಯನ್ನು ಕಳೆದುಕೊಂಡ. ತಾಯಿ ತಿರುಗಿ ಬಂದು ಆಕಿನ ಆರೈಕೆ ಮಾಡಿದ, ಆಕಿನ ಹೋಗ್ಬಿಟ್ಲು. ಆಮೇಲೆ ತಮ್ಮನ ಕಳೆದುಕೊಂಡ 1919ರಲ್ಲಿ. ಬಹಳ ಪ್ರೀತಿ ಮಾಡ್ತಿದ್ದ ಟಾಮ್ ಅನ್ನೋನ್ನ. ಅವನು ಕಳೆದು ಹೋಗ್ಬಿಟ್ಟ. ಅದು ಅವನಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ. ಆಮೇಲೆ ಇನ್ನೊಬ್ಬ ತಮ್ಮ ಜಾರ್ಜ್, ಅವ ಯಾರನ್ನೋ ಮದುವೆ ಆಗಿ ಅಮೆರಿಕಕ್ಕೆ ಹೋಗ್ಬಿಟ್ಟ. ಆಮೇಲೆ ಫ್ಯಾನಿ ಬ್ರೌನನ್ನು ಆಕೆಯನ್ನು ಪ್ರೀತಿ ಮಾಡಿದ. ಅವನಿಗೆ ಅವನ ಮದುವೆ ಆಗಲಿಕ್ಕೆ ನಿರಾಕರಿಸಿದ್ಲು. ಆದರೆ ಇಬ್ಬರ ಮಧ್ಯೆ ಪತ್ರ ವ್ಯವಹಾರ ಇತ್ತು. ಒಂದು ದಿನ ಅವನಿಗೆ ತಾನೇ ಕ್ಷಯರೋಗ ಬಂದಿದ್ದು ಅವನಿಗೆ ಗೊತ್ತಾಗ್ತದೆ. ಒಂದು ದಿವಸ 1820ರಲ್ಲಿ ಬೆಳಗ್ಗೆ ಅವನು ಗೆಳೆಯನ ಜೊತೆ ಇದ್ದಾಗ ಅವನು ಕೆಮ್ತಾನೆ. ಕೆಮ್ಮಿನೊಂದಿಗೆ ರಕ್ತ ಬರ್ತದೆ. ರಕ್ತ ಬಂದಾಗ ರಕ್ತದ ಬಣ್ಣ ನೋಡಿ ಹೇಳ್ತಾನೆ ಅವನಿಗೆ, ಐ ಕ್ಯಾನ್ ರಿಕಗ್ನೈಸ್ ದಿ ಕಲರ್ ಆಫ್ ಬ್ಲಡ್. ಅವನ ಗೆಳೆಯ ಹೇಳ್ತಾನೆ, ಇಲ್ಲ ಅದೆಲ್ಲ ಸುಮ್ಮನೆ, ಹಾಗೆಲ್ಲ ಬರೋದು ಭಾಳ ಸಹಜ. ಹೇಳ್ತಾನೆ, ನಾನು ಮೆಡಿಕಲ್ ವಿದ್ಯಾರ್ಥಿ, ನಾನು ಡಾಕ್ಟರ್ ಆಗಿದ್ದವನು, ನನಗೆ ಚೆನ್ನಾಗಿ ಗೊತ್ತು ಇದರ ಬಣ್ಣ ಏನಿದೆಯಲ್ಲ, ಇದು ಸಾಮಾನ್ಯವಾದ ರಕ್ತ ಅಲ್ಲ, ಇಟ್ ಇಸ್ ಮೈ ಡೆತ್ ವಾರೆಂಟ್. ಇದು ವಾರೆಂಟ್ ನನಗೆ ಬಂದಿದೆ, ಐ ಮಸ್ಟ್ ಡೈ ಅಂತ ನಾವು. ಆ 1820ರ ಪ್ರಾರಂಭದಲ್ಲಿ ಇದರಿಂದ ಹಿಡಿದು 21ರ 1 ವರ್ಷದ ಅವಧಿಯಲ್ಲಿ ಅವನು ಅನುಭವಿಸಿದಂಥ ಒಂದು ಹಿಂಸೆಯನ್ನು, ನೋವನ್ನು ಪ್ರಪಂಚದಲ್ಲಿ ಯಾವ ಕವಿಯೋ ಯಾವ ಕಲಾಕಾರನೋ ಅನುಭವಿಸಿಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕು. ಈ ಕ್ವಾರಂಟೈನ್ಗೆ ಅವನು ಕೂಡ ಒಳಗಾದ. ವೈದ್ಯರು ಹೇಳಿದರು, ಇಲ್ಲ ಈ ರೋಗ ಗುಣಮುಖ ಆಗಬೇಕಾಗಿತ್ತಂದ್ರೆ ನೀನು ಇಂಗ್ಲೆಂಡ್ ಬಿಟ್ಟು ಇಟಲಿಗೆ ಹೋಗಬೇಕು ಅಂತೇಳಿ. ಇಟಲಿಗೆ ಹೋದ. ಅಲ್ಲಿಗೂ ಕೂಡ ಒಬ್ಬ ಗೆಳೆಯ ಜೋಸೆಫ್ ಅನ್ನೋ ಒಬ್ಬ ಗೆಳೆಯ ಅವನ ಜೊತೆ ಬಂದ. ಅಲ್ಲಿಗೆ ಆ ಹಡಗು ಹೋದಾಗ ಅಧಿಕಾರಿಗಳು ಹಡಗನ್ನು ತಡೆದ್ರು ಅಲ್ಲಿ ನ್ಯಾಪಲ್ಸ್ದಲ್ಲಿ. ಯಾಕೆಂತಂದರೆ ಆ ಹೊತ್ತಿಗೆ ಇಂಗ್ಲೆಂಡಲ್ಲಿ ಕಾಲರಾ ರೋಗ ಬಂದಿತ್ತು. ಅದಕ್ಕಾಗಿ 10 ದಿವಸ ಕ್ವಾರಂಟೈನ್ದಲ್ಲಿ ಇಡೋಣ ಅಂಥೇಳಿ. ಆ ಪತ್ರ ನನ್ನ ಹತ್ರ ಇದೆ. ಕ್ವಾರಂಟೈನ್ದಲ್ಲಿ ಅವ್ರು ಹೇಳ್ತಾನೆ, ನಾನು ಸತ್ತು ಹೋಗಿಬಿಟ್ಟೆ. 10 ದಿನಗಳಲ್ಲಿ ಅಲ್ಲಿಯ ಊಟ ಇಲ್ಲ, ಸರಿಯಾದ ಊಟ ಇಲ್ಲ, ನಿದ್ರೆ ಇಲ್ಲ. ಆಮೇಲೆ ಅಲ್ಲಿ ಹವಾಮಾನ, ಅವನು ಮೊದಲೇ ಕ್ಷಯರೋಗಕ್ಕೆ ತುತ್ತಾದಂಥ ರೋಗಿ, ವಿಚಿತ್ರವಾದಂಥ ಒಂದು ಹಿಂಸೆಯನ್ನು ಅನುಭವಿಸ್ತಾನೆ. ಈ ಕ್ವಾರಂಟೈನ್ ಅಂದ್ರೇ ನಮ್ಮ ಮೈ ನಡುಗ್ತದೆ. ನಾವು ಇನ್ನೂ ಕ್ವಾರಂಟೈನ್ ಆಗಿಲ್ಲ ಅನ್ನೋದು ಕೂಡ ನಮ್ಮ ಭಾಗ್ಯ. ಇರಲಿ, ಇದನ್ನೆಲ್ಲ ಅವನು ಅನುಭವಿಸಿದ. ಬೇಂದ್ರೆ ಅವರಿಗೆ ಬೇರೆ ರೀತಿಯ ಸಂಕಷ್ಟಗಳಿದ್ದು, ಆದರೆ ಈ ರೀತಿಯ ಸಂಕಷ್ಟಗಳು ಇರಲಿಲ್ಲ. ಆಮೇಲೆ ಬೇಂದ್ರೆಯವರ ಕಾವ್ಯದಲ್ಲಿ ಆಧ್ಯಾತ್ಮಿಕತೆ ನಮಗೆ ಕಾಣ್ತದೆ. ಆದರೆ ಕೀಟ್ಸನ್ನ ಒಂದು ಕಾವ್ಯದಲ್ಲಿ ಈ ಸ್ಪಿರಿಚುವಲ್ ಮತ್ತು ಮೆಟಾಫಿಸಿಕಲ್ ಡೈಮೆನ್ಷನ್ಸ್ ಸ್ವಲ್ಪ ಕಡಿಮೆ ಅಂತ ನಾವು ಹೇಳ್ಬೋದು. ಇದು ನನ್ನ ಭಾಷಣದ ಒಂದು ಭಾಗ. ಇನ್ನೂ 17 ನಿಮಿಷ ಕಾಲ ಇದೆ. ಕೆಲವು ತೌಲನಿಕ ಅಧ್ಯಯನದ ಹಿನ್ನೆಲೆಯಲ್ಲಿ ಈ ಇಬ್ಬರು ಕವಿಗಳ ಬಗೆಗೆ ಕೆಲವು ಮಾತುಗಳನ್ನು ನಾನು ಹೇಳ್ಬೋದು. ಬೇಂದ್ರೆಯವರ ಮೇಲೆ ಕೀಟ್ಸನ ಪ್ರಭಾವ ನಾವು ಕಾಣ್ತೇವೆ. ಆಮೂರ್ ಅವರು ಶೆಲ್ಲಿಯ ಪ್ರಭಾವ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮತ್ತು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಶೆಲ್ಲಿ ಪ್ರಭಾವ ಇದ್ದಾಗೆ ಶೇಕ್ಸ್ಪಿಯರ್ ಪ್ರಭಾವ ಕೂಡ ಕೀಟ್ಸ್ ಇದು ಬೇಂದ್ರೆಯವರ ಮೇಲೆ ಇತ್ತು. ಶೆಲ್ಲಿ, ಕೀಟ್ಸ್, ಬೈರನ್, ಶೇಕ್ಸ್ಪಿಯರ್ ಮತ್ತು ಕಾಳಿದಾಸನ ಪ್ರಭಾವ ಕೂಡ ಅವ್ರ ಮೇಲೆ ಆಗಿತ್ತು. ಲಕ್ಷ್ಮೀಶ ಮತ್ತು ಸರ್ವಜ್ಞ ವಚನಕಾರರು ಮತ್ತು ಶರೀಫರಂಥವರು ಕೂಡ ಬೇಂದ್ರೆಯವರ ಕಾವ್ಯದ ಶೈಲಿ ಮತ್ತು ಲಯಗಳ ಮೇಲೆ ವಿಶಿಷ್ಟವಾದ ಪ್ರಭಾವ ಬೀರಿದ್ರು ಅಂತಕ್ಕಂಥ ಮಾತನ್ನು ನೀವೆಲ್ಲ ಒಪ್ಕೊಳ್ಬೇಕು. ಆಮೂರ್ ಅವರು ಹೇಳ್ತಾರೆ, ಇಂಗ್ಲಿಷ್ ಕವಿಗಳಲ್ಲಿ ಕೀಟ್ಸ್ ಅವರಿಗೆ ಬಹಳ ಮೆಚ್ಚುಗೆಯಾದ ಕವಿ. ಬೇಂದ್ರೆಯವರಿಗೆ ಇಂಗ್ಲಿಷ್ ಕವಿಗಳಲ್ಲಿ ಕೀಟ್ಸ್ ಅವರಿಗೆ ಬಹಳ ಮೆಚ್ಚುಗೆಯಾದ ಕವಿ. ಪುಣೆಯಲ್ಲಿದ್ದಾಗ ಕೀಟ್ಸನ ಕವನ ಸಂಗ್ರಹವನ್ನು ಎದೆಗಿಟ್ಟುಕೊಂಡು ಮಲಗುತ್ತಿದ್ದರೆಂದು ಇಲ್ಲ, ಇದು ಕುರ್ತಕೋಟಿಯವರು ಹೇಳ್ತಿದ್ರು. ಆಮೂರ್ ಅವರು ಶೆಲ್ಲಿ ಪ್ರಭಾವ ಇತ್ತು ಅಂತ ಹೇಳ್ತಿದ್ರು. ಕುರ್ತಕೋಟಿಯವರು ಕೀಟ್ಸನ ಪ್ರಭಾವ ಇತ್ತು ಅಂತೇಳಿ. ಅವರು ಪುಣೆಯಲ್ಲಿದ್ದಾಗ ರಾತ್ರಿ ಮಲಗ್ತಿರ್ಬೇಕಾದ್ರೆ ಕೀಟ್ಸನ ಒಂದು ಕವನ ಸಂಕಲನವನ್ನು ಎದೆ ಮೇಲೆ ಇಟ್ಕೊಂಡು ಮಲಗ್ತಿದ್ರು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಆಮೂರ್ ಅವರು ಏನು ಹೇಳ್ತಾರೆ ಅಂದರೆ, ಇಂಗ್ಲಿಷ್ ರೊಮ್ಯಾಂಟಿಕ್ ಕಾವ್ಯ ಮತ್ತು ಕಾವ್ಯ ತತ್ವಗಳು ಬೇಂದ್ರೆಯವರನ್ನು ಪ್ರಭಾವಿಸಿದವು. ಈ ಕಾವ್ಯ ಮತ್ತು ಕಾವ್ಯ ತತ್ವಗಳ ಬಗೆಗೆ ಮಾತನಾಡಬೇಕು. ಪ್ರಾಯಶಃ ಸಮಯ
ಅವಕಾಶ ಕೊಡಲಿಕ್ಕಿಲ್ಲ. ಯಾಕಂದರೆ ಈ ಎಲ್ಲ ಕವಿಗಳು ಪ್ರೀತಿ ಮಾಡಿತ್ತು ಒಂದು ಪ್ರಕೃತಿಯನ್ನು, ಇನ್ನೊಂದು ಸೌಂದರ್ಯವನ್ನು. ಐ ಲವ್ಡ್ ದ ಪ್ರಿನ್ಸಿಪಲ್ ಆಫ್ ಬ್ಯೂಟಿ ಅಂತಕ್ಕಂಥ ಮಾತನ್ನು ಕೀಟ್ಸ್ ಹೇಳ್ತಾನೆ. ಆದರೆ ಅವರು ಈ ಪ್ರಭಾವವನ್ನು ಭಾರತೀಯ ಮತ್ತು ಕನ್ನಡದ ಸಂದರ್ಭದಲ್ಲಿಟ್ಟು ಪರೀಕ್ಷಿಸಿದ ನಂತರವೇ ಸ್ವೀಕರಿಸಿದರು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಯಾವುದೇ ಒಬ್ಬ ಶ್ರೇಷ್ಠ ಕವಿ ಯಾವುದೇ ಒಂದು ಪ್ರಭಾವವನ್ನು ಅಷ್ಟು ಸಹಜವಾಗಿ ಸರಳವಾಗಿ ಸ್ವೀಕಾರ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಒಪ್ಕೊಳ್ಳಬೇಕು. ಆಮೇಲೆ ಈ ಬೇಂದ್ರೆಯವರ ಚಂದ್ರ ಅಂತ ಒಂದು ಕವನ ಇದೆ, ಚಂದ್ರ ಅದು ಟೈಟಲ್. ಆ ಕವನದ ಮೇಲೆ ಕೀಟ್ಸನ ಎಂಡಿಮಿಯನ್ ದ ಪ್ರಭಾವ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅಮೂರವರು ಹೇಳ್ತಾರೆ. ನಿದ್ದೆ ಮತ್ತು ಲೀಲೆ ಅಂತ ಇನ್ನೊಂದು ಕವನ, ನಿದ್ದೆ ಮತ್ತು ಲೀಲೆ, ಇದರ ಮೇಲೆ ಕೀಟ್ಸನ ಸ್ಲೀಪ್ ಆ್ಯಂಡ್ ಪೋಯಿಟ್ರಿಯ ಪ್ರಭಾವ ಇರೋದನ್ನು ನಾವು ಕಾಣ್ಬೋದು. ಇದು ಎಲ್ಲರಿಗೂ ಸರಳವಾಗಿ ತಿಳಿತದೆ. ಆಮೇಲೆ ಕೋಗಿಲೆಯ ಮೇಲೆ ಓಟು ನೈಂಟಿಂಗೇಲ್ ಕವನಗಳ ಪ್ರಭಾವವಿದೆ, ಇದು ಸತ್ಯ. ಓಟು ನೈಂಟಿಂಗೇಲ್, ಕೀಟ್ಸನ ಓಟು ನೈಂಟಿಂಗೇಲ್, ಬೇಂದ್ರೆಯವರ ಕೋಗಿಲೆಯ ಮೇಲೆ ಪ್ರಭಾವ ಬೀರಿದೆ. ಹಾಗೆ ಎಂಡಿಮಿಯನ್ ಅವರ ಚಂದ್ರ ಕವನದ ಮೇಲೆ ಪ್ರಭಾವ ಬೀರಿದೆ. ಮತ್ತು ಸ್ಲೀಪ್ ಆ್ಯಂಡ್ ಪೋಯಿಟ್ರಿ ಅವರ ನಿದ್ದೆ ಮತ್ತು ಲೀಲೆಯ ಮೇಲೆ ಪ್ರಭಾವ ಬೀರಿದೆ. ಈ ಪ್ರಭಾವದ ಸ್ವರೂಪದ ಬಗೆಗೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಈ ಇಂಗ್ಲೀಷ್ ರೊಮ್ಯಾಂಟಿಕ್ ಕವಿಯ ಪ್ರಭಾವವನ್ನು ಬೇಂದ್ರೆಯವರು ರಿಕಗ್ನೈಸ್ ಮಾಡಿದ್ದನ್ನು ನಾವು ಕಾಣ್ಬೋದು. ಒಂದು ಕಡೆ ಶಿಲೆಯೊಳಗೆ ಸೆಲೆಯಾಗಿ ಹರಿದ ನೀರೇ, ಶಿಲೆಯೊಳಗೆ ಸೆಲೆಯಾಗಿ ಹರಿದ ನೀರೇ ಅನ್ನೋ ಒಂದು ಕವನದ ಸಾಲು. ಇದು ಇಟ್ ರಿಕಗ್ನೈಸಸ್ ದಿ ಇನ್ಫ್ಲುಯೆನ್ಸಸ್ ಆಫ್ ದಿ ಬ್ರಿಟಿಷ್ ರೊಮ್ಯಾಂಟಿಕ್ ಪೋಯೆಟ್ಸ್ ಆನ್ ಕನ್ನಡ ನವೋದಯ ಪೋಯೆಟ್ಸ್ ಅಂತ ಅನ್ನಬಹುದು. ಆದರೆ ಶೆಲ್ಲಿ ಪ್ರಭಾವ ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಆಮೇಲೆ ಸೆರೆಯೆಂಬ ಹಿರಿಹಾವ ಹಿಡಿದ ಹದ್ದೆ, ಇದೊಂದು ಸಾಲು. ಸೆರೆಯೆಂಬ ಹಿರಿಹಾವ ಹಿಡಿದ ಹದ್ದೆ ಅಂತಕ್ಕಂಥ ಸಾಲಿನ ಮೇಲೆ, ಇಲ್ಲಿ ಈ ಪ್ರತಿಮೆಯ ಮೇಲೆ ಶೆಲ್ಲಿಯ ದ ರಿವೋಲ್ಟ್ ಆಫ್ ಇಸ್ಲಾಂ ಮತ್ತು ಅಲಸ್ಟಾರ್ ಪದ್ಯಗಳ ಪ್ರಭಾವ ಇದೆ ಅಂತಕ್ಕಂಥ ಮಾತನ್ನು ಅಮೂರವರು ಹೇಳ್ತಾರೆ. ಇನ್ನೊಂದು ರವದಿ ಅಂತ ಒಂದು ಕವನ ಇದೆ. ಈ ರವದಿ ಕವನದ ಮೇಲೆ ಓ ಟು ದ ವೆಸ್ಟ್ ವಿಂಡ್, ಶೆಲ್ಲಿಯ ಓ ಟು ವೆಸ್ಟ್ ವಿಂಡ್ ಇದು ಪ್ರಭಾವ ಇದೆ ಅಂತಕ್ಕ ಮಾತನ್ನು ಹೇಳ್ತಾರೆ. ಓ ಟು ದ ವೆಸ್ಟ್ ವಿಂಡ್ ಕವನ ಯಾರ ಮೇಲೆ ಪ್ರಭಾವ ಬೀರಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ಅದು ಎಲ್ಲ ಕವಿಗಳ ಮೇಲೆ ಪ್ರಭಾವ ಬೀರಿದ ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಪದ್ಯ. ಹಾಗೆ ಈ ಕೀಟ್ಸನ ಪ್ರಭಾವಕ್ಕೆ ಅಥವಾ ಪ್ರಭಾವದ ಬಗೆಗೆ ಮಾತನಾಡೋದಾದರೆ, ಹೊಸ ಹಾಡು ನಿನ್ನವೆಲ್ಲಿ ಹೋಗಿಯವೀಗ, ಹೊಸ ಹಾಡು ನಿನ್ನವೆಲ್ಲಿ ಹೋಗಿವ ಹೀಗ, ಇದು ಸಾಲು. ಇದು ಕೀಟ್ಸನ ಟು ಆಟಮ್ ಒಂದು ಸಾಲಿನ ಅನುವಾದದ ಥರ ಕಾಣ್ತದೆ. ವೇರ್ ಆರ್ ದ ಸಾಂಗ್ಸ್ ಆಫ್ ಸ್ಪ್ರಿಂಗ್, ವೇರ್ ಆರ್ ದೇ ಅಂತ ಆ ಕವನದ ಪ್ರಾರಂಭದಲ್ಲಿ. ಎಲ್ಲಿ ಹೋದು ಹಾಡುಗಳು, ಎಲ್ಲಿ ಹೋದು? ವೇರ್ ಆರ್ ದಿ ಸಾಂಗ್ಸ್ ಆಫ್ ಸ್ಪ್ರಿಂಗ್, ವಸಂತಕಾಲದ ಶರತ್ಕಾಲದ ಹಾಡುಗಳು ಎಲ್ಲಿ ಹೋದು? ವೇರ್ ಆರ್ ದೇ, ಎಲ್ಲಿ ಹೋದುವು ಅಂತಕ್ಕಂಥದ್ದು. ಹೊಸ ಹಾಡು ನಿನ್ನವೆಲ್ಲಿ ಹೋಗಿ ಹವೀಗ ಅನ್ನೋದನ್ನು ಅದು ನೆನಪಿಗೆ ತರುತ್ತದೆ. ಅದರಂತೆ ಹರ್ಡ್ ಮೆಲಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಸ್ವೀಟರ್ ಅನ್ನೋದೇನಿದೆಯಲ್ಲ, ಇದು ಒಂದು ಕಾವ್ಯ ಸಿದ್ಧಾಂತ, ಅವನ ಬದುಕಿನ ದರ್ಶನ ಇದು. ಹರ್ಡ್ ಮೆಲಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಸ್ವೀಟರ್, ಬ್ಯೂಟಿ ಟ್ರೂತ್ ಬ್ಯೂಟಿ, ನಾವೇನು ಸತ್ಯಂ ಶಿವಂ ಸುಂದರಂ ಅಂತೀವಲ್ಲ, ಇದು ಬ್ಯೂಟಿ ಟ್ರೂತ್ ಬ್ಯೂಟಿ, ದಟ್ ಈಸ್ ಆಲ್. ಈ ಜಗತ್ತಿನಲ್ಲಿ ಸೌಂದರ್ಯ ಬಿಟ್ಟರೆ, ಸತ್ಯ ಬಿಟ್ಟರೆ ಇನ್ನೇನಿಲ್ಲ. ಸತ್ಯ ಮತ್ತು ಸೌಂದರ್ಯ ಬೇರೆ ಬೇರೆ ಅಲ್ಲ, ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ. ಶಿವಂ ತರೋದಿಲ್ಲ ಅಷ್ಟೇ, ಶಿವಂ ಭಾರತೀಯ ಒಂದು ಕಲ್ಪನೆ. ಆದರೆ ಸತ್ಯದಲ್ಲಿ ಶಿವ ಇರ್ತದೆ ಅಥವಾ ಇದ್ದಾನೆ, ಹಾಗೆ ಸೌಂದರ್ಯದಲ್ಲೂ ಕೂಡ ಶಿವ ಇದ್ದಾನೆ. ಇಲ್ಲಿ ಹರ್ಡ್ ಮೆಲಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್ ಅನ್ನೋದನ್ನು ಅಂದ ಹಾಡಿಂದಲೂ ಬಂದ ಹಾಡಿನ ಸೊಗಸು, ಅಂದ ಹಾಡಿಂದಲೂ ಬಂದ ಹಾಡಿನ ಸೊಗಸು, ಬಂದ ಗಂಧಕ್ಕಿಂತ ಬರಲಿರುವ ಹೂಗಂಪು ಆನಂದವದು ಚಂದವದು ಎಂಬ ಸಾಲಿನಲ್ಲಿ ನಾವು ಅದರ ಒಂದು ಪ್ರಭಾವವನ್ನು ಕಾಣಬಹುದು. ಆಮೇಲೆ ಇನ್ನೂ ಒಂದೇನಂತಂದರೆ, ಬೇಂದ್ರೆಯವರ ಕುರ್ತಕೋಟಿಯವರು ಹೇಳ್ತಾರೆ, ಬೇಂದ್ರೆಯವರ ಕಾವ್ಯದಲ್ಲಿ ಕಾಮ ಇದೆ ಅಂತಕ್ಕಂಥದ್ದು. ಕೆಲವು ವಿಮರ್ಶಕರು ಅದರ ಬಗೆಗೆ ಕುರ್ತಕೋಟಿಯವರನ್ನು ಒಂದು ದೃಷ್ಟಿಯಿಂದ
ಅವರು ಖಳನಾಯಕನ ಥರ ಕಂಡರು. ಯಾಕಂದರೆ ಅವ್ರಿಗೆ ಬರೀ ಆರ್ಷ ದೃಷ್ಟಿ, ಸಂತ ದೃಷ್ಟಿ ಕಂಡು ಅವರಲ್ಲಿ ಆರ್ಷ ದೃಷ್ಟಿ ಇದೆ, ಆಮೇಲೆ ಶ್ರಾವಣ ಪ್ರತಿಭೆ ಇದೆ, ಆಧ್ಯಾತ್ಮಿಕ ಆಯಾಮ ಇದೆ, ಜೊತೆಗೆ ಈ ಕಾಮ ಪ್ರಕೃತಿ ಕೂಡ ಇದೆ ಅಂತಕ್ಕಂಥ ಮಾತನ್ನು ಒಪ್ಕೋಬೇಕು. ಈಗ ಬೇಂದ್ರೆ ಅಂತ ಕವಿ ನಮಗೆ ಬಹಳ ಮುಖ್ಯವಾಗಿ ಕಾಣಲಿಕ್ಕೆ, ಅಥವಾ ಕೀಟ್ಸ್ ಅಂತ ಕವಿ ನಮಗೆ ಬಹಳ ಮುಖ್ಯವಾಗಿ ಕಾಣಲಿಕ್ಕೆ ಕಾರಣ ಏನಂತಂದರೆ ಅವರಲ್ಲಿರ್ತಕ್ಕಂಥ ಈ ಕಾಮ ಪ್ರಕೃತಿ ಬಗೆಗೆ ಕುರ್ತಕೋಟಿಯವರು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಬೇಂದ್ರೆಯವರ ಪ್ರತಿಭೆ ದೊಡ್ಡ ಪ್ರತಿಭೆಗಳ ಜಾತಿಯದು, ಅಂದರೆ ಲೈಕ್ ಶೇಕ್ಸ್ಪಿಯರ್ ಅಂತ ಒಂದು ಜೀನಿಯಸ್ ಅದು. ಅದರ ಮೂಲ ಪ್ರಕೃತಿ ಕಾಮ ಪ್ರಕೃತಿ. ಬೇಂದ್ರೆ ಕಾವ್ಯದ ಒಂದು ಮೂಲ ಪ್ರಕೃತಿ ಅನ್ನೋದೇ ಅದು ಕಾಮ ಪ್ರಕೃತಿ. ಆ ಕಾಮ ಒಮ್ಮೆ ದೇಹ ಕಾಮವಾಗಿ ಕೀಟ್ಸ್ ಹೇಳುವಂತೆ ಹಣ್ಣುಗಳನ್ನು ತಿರುಳಿನಿಂದ ತುಂಬುವಂತೆ. ಹಣ್ಣು ಇದ್ರೆ ಸಾಲದು, ಹಣ್ಣಿಗೆ ತಿರುಳು ಬೇಕಲ್ಲ. ಆ ತಿರುಳನ್ನು ತುಂಬುವ ಶಕ್ತಿ ಯಾವುದು? ಅದೇ ವೃಕ್ಷದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತಕ್ಕಂಥದ್ದು, ದ ವಿಂಗ್ಸ್ ಆಫ್ ಪೊಯಿಸಿ ಅಂತ ಕೀಟ್ಸ್ ಹೇಳ್ತಾನೆ. ಅದು ಕಾಮ ಪ್ರಕೃತಿ ಅದು ಹಣ್ಣುಗಳಲ್ಲಿ ಅಥವಾ ಹಣ್ಣುಗಳನ್ನು ತಿರುಳಿನಿಂದ ತುಂಬುವಂತೆ ಮಾಡಬಲ್ಲದು. ಪ್ರಕೃತಿಯ ಹಲವಾರು ಲೀಲೆಗಳಲ್ಲಿ, ಮನುಷ್ಯನ ಸುಖ ದುಃಖಗಳಲ್ಲಿ, ಸಂತಾನೋತ್ಸವದ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳಬಹುದು. ಇನ್ನೊಮ್ಮೆ ಜೀವದ ಅಭಿಪ್ಸೆಯಾಗಿ ಭೂಮಿಯ ಸಕಲ ಸತ್ಯಗಳೊಂದಿಗೆ ಮೇಲೇರಬಲ್ಲದು. ಬ್ರಹ್ಮ, ಯಕ್ಷ, ರಾಕ್ಷಸ, ಅಪ್ಸರೆ, ಪಿಶಾಚಿ ಮುಂತಾದವರನ್ನು ಜೀವಂತವಾಗಿ ಸೃಷ್ಟಿಸಬಲ್ಲದು. ಆದರೆ ನೆಗೆಟಿವ್ ಕೆಪ್ಯಾಬಿಲಿಟಿ ಅಂತ ಅವ್ರು ಹೇಳ್ತಾನೆ, ಕಾಮ ಪ್ರಕೃತಿ ಅಂತ ಇವ್ರು ಹೇಳ್ತಾರೆ. ಪ್ರಣಯ ಸಮಾಧಿಯಲ್ಲಿಯೂ ಕಲ್ಪವೃಕ್ಷ ವೃಂದಾವನಗಳನ್ನು ಕಾಣಬಹುದು. ಪ್ರಣಯ ಸಮಾಧಿ ಅನ್ನೋದನ್ನು ನಾನು ವಿವರಣೆ ಮಾಡಬೇಕಾಗಿಲ್ಲ. ಅಲ್ಲೂ ಕೂಡ ಕಲ್ಪವೃಕ್ಷ ವೃಂದಾವನವನ್ನು ನಾವು ಕಾಣಬಹುದು. ಅದು ಸಾಧ್ಯ ಆಗೋದು ಯಾವಾಗ ಅಂತಂದರೆ ಈ ಕಾಮ ಪ್ರಕೃತಿ ಇದ್ದಾಗಲೇ. ಕೀಟ್ಸ್ ಬಿಕಮ್ಸ್ ರೆಲೆವೆಂಟ್ ಟು ಅಸ್, ಇಂಪಾರ್ಟೆಂಟ್ ಟು ಅಸ್ ಬಿಕಾಸ್ ಆಫ್ ದಿಸ್ ಡೈಮೆನ್ಷನ್, ದಿಸ್ ಆಸ್ಪೆಕ್ಟ್. ಹಾಗೆಯೇ ಬೇಂದ್ರೆಯವರು ಕೂಡ ಅನ್ನೋದು. ಹಾಗೆಯೇ ಬೇಂದ್ರೆಯವರು ಕೂಡ ಇದರ ಬಗೆಗೆ ಬೇಂದ್ರೆಯವರು ಕೂಡ ಇದರ ಬಗೆಗೆ ಸ್ಪಷ್ಟವಾದ ಮಾತುಗಳನ್ನು ಆಡಿದ್ದಾರೆ. ಕಾಮವು ಕಸ್ತೂರಿಯಂತೆ, ಒಕ್ಕಾಲು ಮದ ಮುಕ್ಕಾಲು ಮಣ್ಣು, ಆದರೂ ಮಗಮಗಿಸುವ ಸವಿಗಂಪು. ಇದು ಬಹಳ ಮಹತ್ವದ ಸಾಲು. ಆದರೂ ಮಗಮಗಿಸುವ ಸವಿಗಂಪು ಅನ್ನೋದು, ಈ ಸೆಕ್ಸ್ ಅನ್ನೋದು ಏನಿದೆಯಲ್ಲ, ಅದು ಒಕ್ಕಾಲು ಮದ ಮತ್ತು ಮುಕ್ಕಾಲು ಮಣ್ಣು. ಇಟ್ಸ್ ನಾಟ್ ಆಲ್ ಗುಡ್, ಇಟ್ಸ್ ನಾಟ್ ಆಲ್ ಬ್ಯಾಡ್. ಅದು ನಾವು ಕಲ್ಪನೆ ಮಾಡಿಕೊಂಡು ನಾವು ನಮ್ಮ ಕಲ್ಪನೆಯಲ್ಲಿ ಇರುವಷ್ಟು ಸುಂದರವಾಗಿಲ್ಲ, ಆದರೆ ಅಷ್ಟು ಕೆಟ್ಟದ್ದು ಕೂಡ ಆಗಿಲ್ಲ ಅಂತಕ್ಕಂಥದ್ದು. ಈ ಕಾಮ ಪ್ರೇಮ ಕೆಸರು ಕಮಲವಿದ್ದಂತೆ, ಒಂದು ವಾಚ್ಯ, ಒಂದು ಧ್ವನಿ ಕಾವ್ಯದ ಭಾಷೆಯಲ್ಲಿ ಅಂತಕ್ಕಂಥ ಮಾತನ್ನು ಸ್ವತಃ ಬೇಂದ್ರೆಯವರೇ ಹೇಳಿದ್ದಾರೆ. ಇನ್ನು ಇವರ ಇನ್ನೊಂದು ನನ್ನ ಭಾಷಣದ ನಾನು ಕೊನೆಯ ಘಟ್ಟಕ್ಕೆ ಬರ್ತೇನೆ. ಒಂದು 7 ನಿಮಿಷ ಸಮಯ ನನಗಿದೆ. ಇಲ್ಲಿ ಕೀಟ್ಸನ್ನು ಬೇಂದ್ರೆಯವರ ಒಂದು 2 ಕವನಗಳ 2 ಪದ್ಯಗಳನ್ನು, ಕೀಟ್ಸನ ಒಂದು ಪದ್ಯವನ್ನು ನಾನು ಸುಮ್ಮನೆ ಓದ್ತೇನೆ. ಅದರ ಮಧ್ಯೆ ಸಾಕಷ್ಟು ಹೋಲಿಕೆ ವ್ಯತ್ಯಾಸಗಳು ಇದ್ದಾವೆ. ಒಂದು ಭಾಳ ಮಹತ್ವದ ಕವಿತೆ ಓದ್ತೀನಿ ಅಂತೇನಲ್ಲ. ಬಾರೋ 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 ಸಾಧನಿಕೇರಿಗೆ ಮರಳಿ ನಿನ್ನಿ ಊರಿಗೆ. ಇದರ ಕೊನೆ ಪದ್ಯ ಓದ್ತೀನಿ ಮೊದಲು, ಆಮೇಲೆ 2-3 ಪದ್ಯಗಳದಾವ, ಅದನ್ನು ಓದೋದಿಲ್ಲ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದರೊಳು ಹಾಡಿದೆ, ಗಾಳಿ ಎಲ್ಲೂ ಆಡಿದೆ, ದುಗುಡ ಇಲ್ಲಿಂದೋಡಿದೆ, ಗೆಳೆಯ ಹೇಳು ಗೆಳೆಯ, ಬೇರೆ ಎಲ್ಲಿ ಈ ಥರದ ನೋಟವ ನೋಡಿದೆ ಅನ್ನೋದು. ಇದು ಹಿಸ್ ಲವ್ ಫಾರ್ ಸಾಧನಕೇರಿ. ಧಾರವಾಡದ ಸಾಧನಕೇರಿಗೆ ಹೋಗಬೇಕು. ಈಗಿನ ಬೇಂದ್ರೆಯವ್ರ ಮನೆ ಸಾಧನಕೇರಿಯಲ್ಲಿದೆ, ಬೇಂದ್ರೆ ಟ್ರಸ್ಟ್ ಕೂಡ ಸಾಧನಕೇರಿಯಲ್ಲಿದೆ. ಅಲ್ಲಿ ಅವರ ಮನೆ ಎದುರಿಗೆ ಒಂದು ಕೆರೆ ಇದೆ. ಆ ಕೆರೆಯನ್ನು ಭಾಳ ಸುಂದರವಾಗಿ ಸರ್ಕಾರದವರು ಅದನ್ನು ರಕ್ಷಣೆ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಕೆಲಿಗೇರಿ ಕೆರೆ ಇದೆ. ಇವತ್ತೂ ಕೂಡ ನೀವು ಬೆಳಗ್ಗೆ ಸಾಧನಕೇರಿಯಲ್ಲಿ ತಿರುಗಾಡಿದರೆ, ಆ ಕೆರೆಯ ಸುತ್ತಮುತ್ತ ತಿರುಗಾಡಿದರೆ ನಿಮಗೆ
ಆ ಒಂದು ದಿವ್ಯ ಅನುಭವ ಆಗ್ತದೆ, ಖಂಡಿತವಾಗಿಯೂ ಆಗ್ತದೆ. ಇನ್ನು 100 ವರ್ಷಗಳ ಹಿಂದೆ ಅದು ಹೇಗಿರ್ಬೋದು ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಅಂದರೆ ಎಲ್ಲೇ ಹೋದರೂ ಧಾರವಾಡಕ್ಕೆ ಬರಬೇಕು. ಧಾರವಾಡದಲ್ಲಿ ಅಂಥ ಒಂದು ಶಕ್ತಿ ಇದೆ. ಲಂಡನ್ಗೆ ಈ ಶಕ್ತಿ ಇದೆ. ನೀವು ಲಂಡನ್ಗೆ ಹೋಗ್ರಿ, ಲಂಡನ್ದ ಜನರನ್ನು ಮಾತಾಡಿಸಿರಿ. ನಾನೊಬ್ಬರಿಗೆ ಮಾತಾಡಿಸಿದೆ, ಥೇಮ್ಸ್ ನದಿ ಮೇಲೆ ಒಬ್ಬನನ್ನು ಕೇಳಿದೆ, ಎಷ್ಟು ದಿವಸದಿಂದ ನೀವು ಲಂಡನ್ದಲ್ಲಿ ಇದ್ದೀರಿ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಲಂಡನ್ ಅನ್ನೋದು ಒಂದು ಅದು ಒಂದು ದೊಡ್ಡ ಆಕರ್ಷಕ ಒಂದು ನಗರ. ಇಟ್ಸ್ ಎ ಗ್ರೇಟ್ ಅಟ್ರಾಕ್ಟಿವ್ ಟೌನ್ ಅಂತ ಹೇಳಿದ ಅವನಿಗೆ. ಅದಕ್ಕೆ ಸಾವಿಲ್ಲ, ಅದಕ್ಕೆ ಮುಪ್ಪಿಲ್ಲ. ಪ್ರತಿದಿನ ಹೊಸ ಹೊಸ ಚೇಹರೆಗಳನ್ನು, ರೂಪಗಳನ್ನು ಅದು ನಮಗೆ ತೋರಿಸ್ತದೆ. ಐ ಆಮ್ ಇನ್ ಲವ್ ವಿತ್ ಲಂಡನ್ ಅಂತಂದ ಅವನು. ಹಾಗೆ ಧಾರವಾಡಿಗೆ, ಎಸ್, ಬೇಂದ್ರೆ ವಾಸ್ ಇನ್ ಲವ್ ವಿತ್ ಧಾರವಾಡ. ಬೇಂದ್ರೆಯವರು ಧಾರವಾಡವನ್ನು ಪ್ರೀತಿಸ್ತಿದ್ರು. ನಾನು ಧಾರವಾಡವನ್ನು ಪ್ರೀತಿಸ್ತೀನಿ, ಯಾಕಂದರೆ 15 ವರ್ಷ ಇದ್ದೆ. ನೀವೆಲ್ಲರೂ ಯಾರ್ಯಾರು ಧಾರವಾಡದಲ್ಲಿದ್ದೀರಿ, ನೀವು ಧಾರವಾಡವನ್ನು ಪ್ರೀತಿ ಮಾಡ್ತೀರಿ. ಹಾಗೆ ಈ ಬಾರೋ ಸಾಧನೆ ಕೇರಿಗೆ ಮರಳಿ ನಿನ್ನೂರಿಗೆ ಅನ್ನೋದೇನಿದೆಯಲ್ಲ, ಇಂಥದೇ ಒಂದು ಕವನ ಇಂಟ್ರೆಸ್ಟಿಂಗ್ ಅಂದರೆ ಇವರಲ್ಲಿದೆ, ಕೀಟ್ಸ್ ಬರೆದಿದ್ದಾನೆ. ಸುಮ್ಮನೆ ಓದ್ತೀನಿ. ದ ಕ್ಲೌಡ್ಸ್ ವೇರ್ ಪ್ಯೂರ್ ಆ್ಯಂಡ್ ವೈಟ್ ಆ್ಯಸ್ flocks new shorn, and fresh from the clear brook sweetly they slept on the blue fields of heaven. And then there crept a little noiseless noise among the leaves. Noiseless noise. A little noiseless noise among the leaves, for not the faintest motion could be seen of all the shades that slanted over the green. There was wide wandering for the greediest eye to peer about upon variety, for round the horizon's crystal air to skim and trace the dwindled edges of its brim. ಅನ್ನೋದು ಕೂಡ ಲಂಡನ್ದ ಹೊರವಲಯದ ಒಂದು ಚಿತ್ರಣ, ಅಲ್ಲಿ ಒಂದು ಸೌಂದರ್ಯದ ಒಂದು ಚಿತ್ರಣ. ಹಾಗೆ ಬೇಂದ್ರೆಯವರು ತಮ್ಮ ಮಗ ತೀರ್ಕೊಂಡಾಗ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲೆ ನಿನ್ನ ಅನ್ನೋದು ಇದು ಸಿನಿಮಾದ ಒಂದು ಹಾಡಾಗಿದ್ದರಿಂದ ಅದರ ಒಂದು ಟೋನ್ ಅದೆಲ್ಲ ನಿಮಗೆ ಇದೆ. ಅದೇ ಟೋನದಲ್ಲಿ ನಾವು ಅದನ್ನು, ಈ ಪದ್ಯವನ್ನು ಓದಬೇಕಾಗಿಲ್ಲ ಮತ್ತು ಹಾಡಬೇಕಾಗಿಲ್ಲ. ಒಂದು 4-5 ಪದ್ಯಗಳಿರ್ತಕ್ಕಂಥ ಒಂದು ಕವನ ಇದು. ಈ ಎಲ್ಲ ಪದ್ಯಗಳು ನಿಮಗೆ ಚಿರಪರಿಚಿತ ಇರೋದರಿಂದ ನಾನು ಓದಲಿಕ್ಕೆ ಹೋಗೋದಿಲ್ಲ. ಇದು ಬೇಂದ್ರೆ ತಮ್ಮ ಮಗ ತೀರಿ ಹೋದಾಗ ಬೇಂದ್ರೆ ಬರೆದ್ರು, ಹೆಂಡತಿಯ ಮುಖ ನೋಡಿ ಬರೆದ್ರು ಅಂತಕ್ಕಂಥ ಒಂದು ಮಾತು ಇದೆ. ಇಲ್ಲಿ ಓಟು ನೈಂಟಿಂಗೇಲ್ದಲ್ಲಿ ಕೀಟ್ಸ್ ಕೂಡ 1-2 ಸಾಲ ಹೀಗೆ ಬರೀತಾನೆ. ಅವನು ಏನು ಬರೀತಾನೆ ಅಂದರೆ, ಆ ಹೊತ್ತಿಗೆ ತಂದೆಯನ್ನು ಕಳ್ಕೊಂಡಿರ್ತಾನೆ, ತಾಯಿಯನ್ನು ಕಳೆದುಕೊಂಡಿರ್ತಾಳೆ, ಆಮೇಲೆ ತಮ್ಮ ಕ್ಷಯರೋಗಕ್ಕೆ ತುತ್ತಾಗಿರ್ತಾನೆ, ಇನ್ನೂ ಸತ್ತಿರೋದಿಲ್ಲ. ಆಮೇಲೆ ಆ ಹುಡುಗಿ ಅವನಿಂದ ದೂರ ಆಗಿರ್ತಾಳೆ, ಫೆನಿ ಬ್ರೌನ್ ಅವನಿಂದ ದೂರ ಆಗಿರ್ತಾಳೆ. ಅವನಲ್ಲೂ ಕೂಡ ಸಿಂಪ್ಟಮ್ಸ್ ಬರಲಿಕ್ಕೆ ಶುರು ಆಗಿರ್ತವೆ. ಆ ಹೊತ್ತಿಗೆ ಅವನು ಈ 1-2 ಸಾಲುಗಳನ್ನು ಆ ಸಂದರ್ಭದಲ್ಲಿ ಬರೆದಿದ್ದಾನೆ ಅಂದ್ಕೋಬಹುದು. ದ ವೇರಿನೆಸ್, ದ ಫೀವರ್ ಆ್ಯಂಡ್ ದ ಫ್ರೆಟ್, ಹಿಯರ್ ವೇರ್ ಮೆನ್ ಸಿಟ್ ಆ್ಯಂಡ್ ಹಿಯರ್ ಈಚ್ ಅದರ್ ಕ್ರೋನ್. 2 ಜಗತ್ತು. ಒಂದು ಆ ಪಕ್ಷಿಯ ಕೋಗಿಲೆಯ ಜಗತ್ತು. ಅಲ್ಲಿ ನಿನ್ನಲ್ಲಿ ಸಾವಿಲ್ಲ, ದುಃಖ ಇಲ್ಲ, ದುಮ್ಮಾನ ಇಲ್ಲ. ನೀನು ಹಾಡ್ತಾ ಇದ್ದೀಯ, ಅದ್ಭುತವಾದ ಹಾಡನ್ನು ಹಾಡ್ತಾ ಇದ್ದೀಯ. ಇದು ಹಿಂದೆ ರಾಜರು ಕೇಳಿದಂಥ ಹಾಡು, ಭಿಕ್ಷುಕರು ಕೇಳಿದಂಥ ಹಾಡು, ಈಗ ನಾನು ಕೇಳ್ತಕ್ಕಂಥ ಹಾಡು, ಮುಂದೆ ಜನಾಂಗ ಕೇಳ್ತಕ್ಕಂಥ ಹಾಡು. ಯು ಸಿಂಗ್ ಫಾರ್ ದಿ ಪ್ರೆಸೆಂಟ್, ಫಾರ್ ದಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಆದರೆ ನಮ್ಮ ಜಗತ್ತು ಹೇಗಿದೆ? ಮನುಷ್ಯ ಜಗತ್ತು ಹೇಗಿದೆ? ಮನುಷ್ಯ ಜಗತ್ತಿನಲ್ಲಿ ಏನಿದೆ ಅಂತಂದರೆ, ಇಬ್ಬರು ಜನರು ಕೂತ್ಕೊಂಡ್ರು ಅಂದ್ರೆ ಇಬ್ಬರು ತಮ್ಮ ದುಃಖಗಳನ್ನು ಅವರು ತೋಡ್ಕೋತಿರ್ತಾರೆ. ಅಲ್ಲಿ ಜ್ವರ ಇದೆ, ಅಲ್ಲಿ ಕ್ವಾರಂಟೈನ್ ಇದೆ, ಅಲ್ಲಿ ಕೊರೋನಾ ಇದೆ, ಅಲ್ಲಿ ಸಾವಿದೆ, ಅಲ್ಲಿ ವೃದ್ಧಾಪ್ಯ ಇದೆ, ಅಲ್ಲಿ ಕ್ಷಯ ಇದೆ, ಅಲ್ಲಿ ಜನರು ಸಾಯ್ತಾರೆ, ತರುಣರು ಸಾಯ್ತಾರೆ ಅಂತಕ್ಕಂಥದ್ದು. ಈಗ ವೃದ್ಧರು ಸಾಯೋದು ಸಹಜ, ಅದು ತರುಣರು ಸಾಯ್ಬಾರ್ದಲ್ಲ. ಆ ತರುಣರು ಸಾಯ್ತಾರೆ, ಸ್ವತಃ ಕೀಟ್ಸನೆ ಸತ್ತು ಹೋಗ್ತಾನೆ ಅನ್ನೋದು ಒಂದು. ಇಂಥ ಸಾಕಷ್ಟು ಕವನಗಳನ್ನು ನಾವು ಗುರುತಿಸ್ಬೋದು. ಹಾಗೆ ಈ ಚಡಿಯಾಕೆ, ಬೇಂದ್ರೆಯವರ ಚಡಿಯಾಕೆ ಕವನವನ್ನು ನಾವು ಕೀಟ್ಸನ್ನು ಓಟು ಆಟಮ್ ಕವನದೊಂದಿಗೆ ನಾವು ತುಲನೆ ಮಾಡ್ಬೋದು. ಆಮೇಲೆ ಹಾಗೆಯೇ ಅವನ ಬೇರೆ ಬೇರೆ ಕವನಗಳನ್ನು ನಾವು ತುಲನೆ ಮಾಡಬಹುದು. ಅದಕ್ಕೆ ಸಾಕಷ್ಟು ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ನಾನು
ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಹೇಳೋದಾದರೆ ಬೇಂದ್ರೆ ಮತ್ತು ಕೀಟ್ಸ್ ಇಬ್ಬರು ಪ್ರಪಂಚದ ಅತ್ಯುತ್ತಮ ಕವಿಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬೇಂದ್ರೆಯವರ ಕಾವ್ಯವನ್ನು ಸಮರ್ಥವಾಗಿ ಇಂಗ್ಲೀಷಿಗೆ ಭಾಷಾಂತರ ಮಾಡೋದಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಯುರೋಪಿನ ಜನರಿಗೆ ತಿಳಿಸೋದಾದರೆ ಅವರು ಕೂಡ ಖಂಡಿತವಾಗಿ ಒಪ್ಕೋತಾರೆ. ಬೇಂದ್ರೆ ಈಸ್ ಎ ಗ್ರೇಟರ್ ಪೋಯಿಟ್ ದೆನ್ ಜಾನ್ ಕೀಟ್ಸ್ ಅಂತಕ್ಕಂಥ ಮಾತನ್ನು ಅವರು ಒಪ್ಕೋತಾರೆ. ಭಾಳಷ್ಟು ಜನ ಕನ್ನಡದ ಲೇಖಕರು ಕುರ್ತಕೋಟಿಯವರು ಹೇಳಿದ ಹಾಗೆ ದೊಡ್ಡ ಕವಿಯ ಒಂದು ಜಾತಿಯ ಲೇಖಕರು ಅಂದರೆ ಅಂಥ ಪ್ರತಿಭೆಯನ್ನು ಹೊಂದಿದವರು, ಶೇಕ್ಸ್ಪಿಯರ್ನಂಥ ಪ್ರತಿಭೆಯನ್ನು ಹೊಂದಿದವರು, ಮಿಲ್ಟನ್ ಅಂಥ ಪ್ರತಿಭೆಯನ್ನು ಹೊಂದಿದವರು, ಟಾಲ್ಸ್ಟಾಯ್ನ್ ಅಂಥ ಪ್ರತಿಭೆಯನ್ನು ಹೊಂದಿದವರು. ಈಗ ಕುವೆಂಪು ಅವರ 2 ಕಾದಂಬರಿಗಳನ್ನು ನಾವು ನೋಡೋದಾದರೆ ಈ ಈ ಟಾಲ್ಸ್ಟಾಯ್ನ್ ಅಂತ ಒಬ್ಬ ಕಾದಂಬರಿಕಾರ ಕನ್ನಡದಲ್ಲಿ ಇದ್ದಾನೆ, ಅದು ಕುವೆಂಪು ಅಂತಕ್ಕಂಥ ಮಾತನ್ನು ನಾವು ಹೇಳ್ತೇವೆ, ಹೇಳಬೇಕು. ಇಷ್ಟು ಮಾತುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ನಿಮ್ಮನ್ನು ಈ ರೀತಿಯಾಗಿ ಭೇಟಿಯಾಗಲು ನಿಮ್ಮೊಂದಿಗೆ ಬೇಂದ್ರೆಯವರ ಬಗೆಗೆ ಮತ್ತು ಕೀಟ್ಸನ ಬಗೆಗೆ ಮಾತನಾಡಲು ಅವಕಾಶ ಒದಗಿಸಿದ ನೆಲೆ ಪ್ರಕಾಶನದ ದೇವರಿಗೆ, ಗುರುಗಳಾದ ಚನ್ನಪ್ಪ ಕಟ್ಟಿಯವರಿಗೆ ಮತ್ತು ಎಲ್ಲ ಹಿರಿಯರಿಗೆ, ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸ್ತೇನೆ.